Hello dear students, welcome to Sing Style of Maths. So now chapter wise previous year question papers na discuss ಮಾಡ್ತಾ ಇದ್ವಿ. Means ಪ್ರತಿ chapter ಅಲ್ಲಿ KCET exam ಅಲ್ಲಿ ಏನೇನ್ questions ಬಂದಿದಾವೆ for the past 7 years only. Okay, ಅಂದ್ರೆ 2018 ಇಂದ 2024 ವರೆಗೂ ಒಂದೊಂದು ಚಾಪ್ಟರ್ ಇಂದ ಯಾವ questions ಬಂದಿದಾವೆ ಅಂತ ನೋಡೋಣ. Okay, so I have already completed sets chapter. Now we are going with relations functions which combines both first PU and second PU. Okay, right. So coming to question, these are all 2009 and 11 questions which are not required now. We'll go with the 2018 questions. In the begin agutte andre question number 31. Yes, I got it. It's here. From here it begins. 2018 inda 31 inda start agutte. Okay, so let's start. Let f comma g be the functions. Okay, they are defined from R to R. Defined as or kottidare, then fog of x for x less than 0 is ಏನಾಗುತ್ತೆ ಅಂತ ಕೇಳಿದ್ದಾರೆ, right? So how to do this one? It's quite simple. ನಾವೇನ್ ಮಾಡಬೇಕಾಗಿದೆ, f of g of x. Okay, so f of g of x ಅಂತಂದ್ರೆ ಏನಾಗುತ್ತೆ, mod x minus x. f of x, what is this value? Mod x minus x, ಇದು mod ಒಳಗಡೆ plus x, andre in place of x you are having this value, right? So if you solve that one, what are you going to get is, which is equal to mod x minus x plus mod x minus x. ಈಗ mod x value ನಮಗೆ mod definition ಗೊತ್ತಿದೆ. mod x is what is positive if x is greater than 0. This mod x is negative if x is less than 0. ಹೌದು ತಾನೆ? ಸೊ ಇದೇನಾಗುತ್ತೆ, ಅವ್ರು ಕೊಟ್ಟಿದ್ದಾರೆ ಫಾರ್ ಎಕ್ಸ್ ಲೆಸ್ ದ್ಯಾನ್ 0 ಕೊಟ್ಟಿರೋದ್ರಿಂದ ಇದೇನಾಗುತ್ತೆ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಎಕ್ಸ್, ರೈಟ್? ಸೊ ವಾಟ್ ಈಸ್ ದ ಆನ್ಸರ್? ಮೈನಸ್ 4 ಟೈಮ್ಸ್ ಇದೆ, therefore minus 4x. Is there any such option? Yes, option C is the right answer. ಅರ್ಥ ಆಯ್ತಲ್ಲ? ಸೊ ಮಾಡ್ ಡೆಫಿನೇಷನ್ ನೀಟಾಗಿ ಗೊತ್ತಿರಬೇಕು. ಪ್ಲಸ್ ಇದನ್ನು ಯಾರು ಇಗ್ನೋರ್ ಮಾಡ್ತಾರೋ ಅವರಿಗೆ 0 ಆನ್ಸರ್ ಬರುತ್ತೆ. ನೀವು 0ನೂ ಅಲ್ಲೇ ಇದೆ ಅಂತೇಳಿ 0 ಮಾರ್ಕ್ ಮಾಡಿ ಬರೋ ಚಾನ್ಸಸ್ ಬಹಳ ಇದೆ. Anyways, coming to this question, a set is having 6 distinct elements. Number of distinct functions from A to A which are not bijections is ಎಷ್ಟಾಗುತ್ತೆ? ಸಿಂಪಲ್. ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಾಗುತ್ತೆ? 6 ಪವರ್ 6 ಆಗುತ್ತಾ? ಫ್ರಮ್ ಎ ಟು ಎ ಇರೋದ್ರಿಂದ ಟೋಟಲ್ ನಂಬರ್ ಆಫ್ ಫಂಕ್ಷನ್ ಏನಾಯ್ತು? 6 to the power of 6. ನಂಬರ್ ಆಫ್ ಬೈಜೆಕ್ಟಿವ್ ಫಂಕ್ಷನ್ಸ್ ಎಷ್ಟಾಗುತ್ತೆ? 6 ಫ್ಯಾಕ್ಟೋರಿಯಲ್. ದೇರ್ಫೋರ್ ನಮಗೆ ಬೈಜೆಕ್ಟಿವ್ ಆಗಬಾರ್ದು ಅಂತ ಅಂದ್ರೆ ಏನು, ಟೋಟಲ್ ಅಲ್ಲಿ ಬೈಜೆಕ್ಷನ್ಸ್ ನ ರಿಮೂವ್ ಮಾಡೋಣ. ದಟ್ ಈಸ್ ನಥಿಂಗ್ ಬಟ್ 6 ಪವರ್ 6 ಅಲ್ಲಿ 6 ಫ್ಯಾಕ್ಟೋರಿಯಲ್ ರಿಮೂವ್ ಮಾಡೋಣ. Then you are going to get the total number of functions which are not bijections. Got it? So option C is the right answer. Okay. Now next question. Let f is a function. It is being defined something like this, and they are asking you the question. ಆ ಕಡೆ ಪೇಜ್ ಅಲ್ಲಿ ಇದೆ, ಅದು ಏನಿದೆ ಅಂದ್ರೆ f of minus 1 plus f of minus 2 plus f of minus ಅಲ್ಲ ಎಲ್ಲಿದೆ ಅದು ಪ್ಲಸ್ 4 ಇದೆ, ಏನಾಗುತ್ತೆ ಅಂತ ಕೇಳ್ತಿದ್ದಾರೆ. ಇಟ್ಸ್ ವೆರಿ ಈಸಿ ಕ್ವೆಶನ್. ದಟ್ ಈಸ್ ನಥಿಂಗ್ ಬಟ್ f of 2 plus f of 4. ಓಕೆ, ಲೆಟ್ಸ್ ಟ್ರೈ ಟು ಸಾಲ್ವ್ ದಿಸ್. ಏನ್ ಕೇಳಿದ್ದಾರೆ ನೋಡಿ, -1 ಅಂತ ಅಂದ್ರೆ ಎಲ್ಲಿ ಬರುತ್ತೆ ಹೇಳಿ? ಎಕ್ಸ್ ಲೆಸ್ ದನ್ 1 ಅಲ್ಲಿ ಬರುತ್ತೆ. ಸೊ ದೇರ್ ಫೋರ್ ಇದೇನಾಗುತ್ತೆ, 3 ಇಂಟು ಎಕ್ಸ್ ಜಾಗದಾಗೆ -1 ಪ್ಲಸ್ ಎಫ್ ಆಫ್ 2 ಅಂತ ಅಂದ್ರೆ 1 ಮತ್ತೆ 3 ಮಧ್ಯದಲ್ಲಿ ಬರುತ್ತೆ. ಸೊ 1 ಮತ್ತೆ 3 ಮಧ್ಯದಲ್ಲಿರೋ ವ್ಯಾಲ್ಯೂಸ್ಗೆ ಫಂಕ್ಷನ್ ಏನಿದೆ, ಔಟ್ಪುಟ್ ಏನ್ ಕೊಡುತ್ತೆ? ಎಕ್ಸ್ ಸ್ಕ್ವೇರ್. ಓಕೆ, ಸೊ ದೇರ್ ಫೋರ್ ವಾಟ್ ಈಸ್ ಹಿಯರ್? ಎಕ್ಸ್ ಸ್ಕ್ವೇರ್ ಅಂದ್ರೆ 2 ಸ್ಕ್ವೇರ್ ಪ್ಲಸ್ ಎಫ್ ಆಫ್ 4 ಅಂದ್ರೆ ಗ್ರೇಟರ್ ದ್ಯಾನ್ 3, ಅದಕ್ಕೆ ಔಟ್ಪುಟ್ ಏನಿದೆ? 2 ಇಂಟು ಎಕ್ಸ್, ದಟ್ ಈಸ್ 2 ಇಂಟು 4. ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಏನ್ ಸಿಗುತ್ತೆ? -3 ಪ್ಲಸ್ 4 plus 8. ಇದೇನಾಯ್ತು? 8 plus 4 12. 12 minus 3 9. So option A. That is nothing but I'll show you here. Wait a minute. Option A. See here. Option A is the right answer. Okay. Coming to next question. Question number 34. It is asked in 2019. Okay. See, relations functions agli, continuity, matrices, determinant, ಈ ಚಾಪ್ಟರ್ಸ್ ಗಳಲ್ಲಿ ಕ್ವಶನ್ ಬಂದೇ ಬರುತ್ತೆ ನಾವೇನಂದ್ರು. ಓಕೆ, ಸೊ ಹಾಗಾಗಿ ಆದಷ್ಟು ಈ ಮೇಜರ್ ಚಾಪ್ಟರ್ಸ್ ಗಳಿದಾವಲ್ಲ, ಲೈಕ್ ರಿಲೇಷನ್ಸ್ ಫಂಕ್ಷನ್ಸ್, ಟ್ರಿಗ್ನೋಮೆಟ್ರಿ ಅಂಡ್ ಇನ್ಯಾವುದಿದೆ, ಪ್ರಾಬಬಿಲಿಟಿ ಅಲ್ಲಿ ಬರುತ್ತೆ, ಮ್ಯಾಟ್ರಿಸಸ್ ಡಿಟರ್ಮಿನೆಂಟ್ ಅಲ್ಲಿ ಬರುತ್ತೆ, ಇನ್ನು ವೆಕ್ಟರ್ ಆಲ್ಜಿಬ್ರಾ ಬರುತ್ತೆ, ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್, ಇಂಟಿಗ್ರೇಷನ್. ಈ ಮೇಜರ್ ಚಾಪ್ಟರ್ ಗಳಿದಾವಲ್ಲ, ಇವನ್ ಮಾತ್ರ ಇಗ್ನೋರ್ ಮಾಡಕ್ ಹೋಗ್ಲೇಬೇಡಿ. ಯಾಕಂದ್ರೆ ಕಂಪಲ್ಸರಿ ಕ್ವೆಶನ್ಸ್, ದಟ್ ಟು ನಾಟ್ 1 or 2.
Okay, it depends. Almost 3 to 4, sometimes even 5 to 6 questions appear from these big chapters. Okay, right, coming to the question. Okay, ಇದರಲ್ಲಿ ನೋಡಿ ಅಬ್ಸರ್ವ್ ಮಾಡಿ, ಗಾಫ್ ಫಾಗು ಚೆಕ್ ಮಾಡಬೇಕಾಗಿದೆ. ಒಂದು ನಾರ್ಮಲ್ ಮೆಥಡ್ ಇಂದ ನೀವು ಚೆಕ್ ಮಾಡಿಬಿಟ್ಟು ಮಾಡ್ಬೋದು. ಇನ್ನೊಂದು ಸ್ಲೈಟ್ಲಿ ನೀಟಾಗಿ ಅಬ್ಸರ್ವೇಷನ್ ಮಾಡಿಬಿಟ್ರೆ ಸಾಕು, ನಿಮಗೆ ಗೊತ್ತಾಗ್ಬಿಡುತ್ತೆ ವಿಚ್ ಒನ್ ಆಫ್ ಫಾಲೋಯಿಂಗ್ ಇಸ್ ನಾಟ್ ಟ್ರೂ ಅಂತ ಕೊಟ್ರಲ್ಲ. ಸ್ವಲ್ಪ ಅಬ್ಸರ್ವೇಷನ್ ಮಾಡಿ. ಎಫ್ ಆಫ್ ಜಿ ಆಫ್ ಎಕ್ಸ್ ಅಂತ ಅಂದ್ರೆ ಮೀನಿಂಗ್ ಏನು? ಜಿ ಒಳಗಡೆ ಇನ್ಪುಟ್. ಅಬ್ಸರ್ವ್ ಹಿಯರ್, ವಾಟ್ ಈಸ್ ದ ಇನ್ಪುಟ್? -4. ವಾಟ್ ಈಸ್ ದ ಡೊಮೈನ್ ಆಫ್ ಜಿ? 0, ಇನ್ಫಿನಿಟಿ. ನೋ ನೀಡ್ ಟು ಸಾಲ್ವ್ ಅಟ್ ಆಲ್. ಅಲ್ಲೇ ಗೊತ್ತಾಗ್ಬಿಡುತ್ತೆ ಜಿ ಅಲ್ಲಿ ಇನ್ಪುಟ್ ಏನ್ ಬರಬೇಕಿತ್ತು, ಏನ್ ಬಂದೈತೆ. ದೇರ್ಫೋರ್ ಫಂಕ್ಷನ್ ಈಸ್ ಅನ್ಡಿಫೈನ್ಡ್ ಇಲ್ಲಿ. ಹಾಗಾಗಿ ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಡೈರೆಕ್ಟ್ ಹೇಳ್ಬೋದು. ಇಲ್ಲ ಅಂದ್ರೆ ನೀವು ಬೋರ್ಡ್ ಲೆವೆಲ್ ಮೆಥಡ್ ಇದೆಯಲ್ಲ, ಫಾಗ್ ಕಂಡಿಡಿತೀರಾ, ಗಾಫ್ ಕಂಡಿಡಿತೀರಾ, ಅದ್ರ ತಕ್ಕಂತೆ ಆನ್ಸರ್ ಬರ್ತಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ತೀರಾ. ಓಕೆ, ಸೊ ಮೇಜರ್ ಫೋಕಸ್ ಈಸ್ ಆನ್ ದಿಸ್ ಒನ್. ರೈಟ್, ನೆಕ್ಸ್ಟ್ ಕಮಿಂಗ್ ಟು ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 35. ಇಫ್ A x such that set of all x such that x is a natural number and less than or equal to 5. Here it is a quadratic equation. Number of onto functions from A to B ಅಂತರ ಎಷ್ಟಾಗುತ್ತೆ ಅಂತಂದ್ರೆ, ಸೆಟ್ ಎ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? 1 2 3 4 5 ಎಲಿಮೆಂಟ್ಸ್. ಇದರಲ್ಲಿ ನಾನೇನು ಕಂಡುಹಿಡಿಯೋ ನೆಸೆಸಿಟಿ ಇಲ್ಲ. ಕ್ವಾಡ್ರಾಟಿಕ್ ಈಕ್ವೇಶನ್ ಅಂದ್ರೆ 2 ಎಲಿಮೆಂಟ್ಸ್ ಇದೆ ಅಂತ ಗೊತ್ತಾಯ್ತು. ಸೊ 2 ಎಲಿಮೆಂಟ್ಸ್ ಅಂಡ್ 5 ಎಲಿಮೆಂಟ್ಸ್. Right, so number of onto functions from a set which is containing 5 elements to a set which is containing 2 elements ಅಂತಂದ್ರೆ ಎಷ್ಟಾಗುತ್ತೆ? 2 to the power of number of elements ಎಷ್ಟಿದೆ ಫಸ್ಟ್ ಸೆಟ್ ಅಲ್ಲಿ? 5 ಮೈನಸ್ ಏನಾಗುತ್ತೆ? 2 ಪವರ್ 5 ಅಂತ ಅಂದ್ರೆ 32 ಮೈನಸ್ 2 ಅಂತಂದ್ರೆ 30. ಇಸ್ ದೇರ್ ಎನಿ ಸಚ್ ಆಪ್ಷನ್ 30? ಚೆಕ್ ಇಟ್ ಔಟ್. ಎಸ್, ಆಪ್ಷನ್ ಬಿ. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 36. ಇದು ಆಕ್ಚುಲಿ ಬೈನರಿ ಆಪರೇಷನ್ ಮೇಲಿದೆ. 2019 ಅಲ್ಲಿ ಕೇಳಿದ್ದಾರೆ. ನೀವೀಗ ಕಾನ್ಸೆಪ್ಟ್ ಡಿಲೀಟ್ ಆಗಿರೋದ್ರಿಂದ ಅದರಿಂದ ಕ್ವಶನ್ ಬರೋ ಚಾನ್ಸಸ್ ಇಲ್ಲ. ಓಕೆ, ಸೊ ಲೆಟ್ ಅಸ್ ಸ್ಕಿಪ್ ದಟ್ ಕ್ವಶನ್. ಕಮಿಂಗ್ ಟು ಕ್ವಶನ್ ನಂಬರ್ 37 ಕ್ವಶನ್ ಅಲ್ಲಿ ಏನ್ ಹೇಳಿದ್ದಾರೆ ನೋಡಿ, ಡೊಮೈನ್ ಆಫ್ ದಿ ಫಂಕ್ಷನ್. ಇದು ಕೂಡ 2019 ಅಲ್ಲಿ ಕೇಳಿರುವಂತಹ ಕ್ವಶನ್ ಆಗಿದೆ. ಏನ್ ಕೇಳಿದ್ದಾರೆ ನೋಡಿ, ದ ಡೊಮೈನ್ ಆಫ್ ದ ಫಂಕ್ಷನ್ ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ. ಏನ್ ಮಾಡಿದ್ದಾರೆ? ಎಫ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ ಟು ಒಂದು ಫಂಕ್ಷನ್ ಕೊಟ್ಟಿದ್ದಾರೆ. ಒಂದು ಕಂಡೀಷನ್ ಅಂತೂ ಟ್ರೂ. ಸ್ಕ್ವೇರ್ ರೂಟ್ ಒಳಗಿದೆ ಅಂದ್ರೆ ಗ್ರೇಟರ್ ದ್ಯಾನ್ 0 ಬರುತ್ತೆ. ಹೌದಾ ಇಲ್ಲ? ರೈಟ್, ಗ್ರೇಟರ್ ದ್ಯಾನ್ 0, ಹೋಲ್ ಕ್ವಾಂಟಿಟಿ ಗ್ರೇಟರ್ ದ್ಯಾನ್ 0. ಹಂಗಂತ ನೀವು ಇಲ್ಲಿ ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡಿ ಇದನ್ನ ಹಾಕೋದಲ್ಲ. ಗ್ರೇಟರ್ ದ್ಯಾನ್ 0 ಅಂದ್ರೆ ಏನು? ರೂಟ್ಸ್, ಎಸ್ಪೆಷಲಿ ಫೋಕಸ್ ಆನ್ ದ ರೂಟ್ಸ್. ರೈಟ್, ಸೊ ಹೌ ಟು ಡೂ ದಿಸ್ ಒನ್? ಅಬ್ಸರ್ವ್ ಕ್ಲಿಯರ್ಲಿ. x² - 7x + 12 is equal to 0 ಅಂದ್ರೆ ಇದೇನು ಬರುತ್ತೆ? 4 3s -4 -3 ಮಾಡಿದ್ರೆ +12 ಬರುತ್ತೆ -7. therefore x is equal to ಎಷ್ಟು? 4, 3. ಅರ್ಥ ಆಯ್ತಲ್ಲ? ಸೊ x is equal to 4 ಹಾಕಿದ್ರೆ 0 ಬರುತ್ತೆ, 3 ಹಾಕಿದ್ರೆ 0 ಬರುತ್ತೆ. ಹಂಗಂದ್ರೆ ಏನು? ಸ್ಕ್ವೇರ್ ರೂಟ್ ಆಫ್ 0 ಅಂತ ಬರಬಹುದು. ದಟ್ ಮೀನ್ಸ್ ವಾಟ್? ಆಪ್ಷನ್ ಡಿ ಅಂತೂ ಡಿಸ್ಕಾರ್ಡ್ ಡೈರೆಕ್ಟ್ಲಿ. ಎಸ್ ಆರ್ ನೋ? ನೆಕ್ಸ್ಟ್ ಆಪ್ಷನ್ ಸಿ ಅಬ್ಸರ್ವ್ ಮಾಡಿ. ಓಪನ್ ಇಂಟರ್ವಲ್ 4 ಕೊಟ್ಟಿದ್ದಾರೆ, ಅಲ್ಲೂ ಕೂಡ 4ನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಬಟ್ ನಮಗೇನು ಇನ್ಕ್ಲೂಡ್ ಮಾಡಿದ್ರೆ ಪ್ರಾಬ್ಲಮ್ ಆಗ್ತಿರಲಿಲ್ಲ. ಆಪ್ಷನ್ ಸಿ ಆಲ್ಸೋ ಡಿಸ್ಕಾರ್ಡ್. ನೆಕ್ಸ್ಟ್ ಆಪ್ಷನ್ ಎ ಮತ್ತೆ ಬಿ ಅಲ್ಲಿ ಅಬ್ಸರ್ವ್ ಮಾಡಿ ಏನ್ ಕೊಟ್ಟಿದ್ದಾರೆ ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ನಂಬರ್ ಲೈನ್ ಅಲ್ಲಿ -∞ ಇಂದ 3, ನೆಕ್ಸ್ಟ್ ಇಲ್ಲಿ 4 ಇಂದ +∞. ಈ ಮಧ್ಯೆ ಇರೋ ನಂಬರ್ಸ್ ಇಂದ ಏನಾದ್ರು ತೊಂದರೆ ಆಗುತ್ತಾ, ಅಥವಾ ಈ ಇಂಟರ್ವಲ್, ಈ 3 ಇಂಟರ್ವಲ್ ಅಲ್ಲಿ ನಾನು ಚೆಕ್ ಮಾಡಬೇಕಾಗಿದೆ ಈಗ. ಹೌದಾ? ಸೊ ಈ ಕಡೆ ಇಂಟರ್ವಲ್ ಅಲ್ಲಿ ಏನ್ ಬರುತ್ತೆ? 0 ಬರುತ್ತೆ. ಹೌದಾ? 0 ಬರುತ್ತೆ. 0ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿ ಅಂದ್ರೆ ಯಾವ್ದಾದ್ರು ಒಂದು ಪಾಯಿಂಟ್ ಸ್ಯಾಟಿಸ್ಫೈ ಮಾಡ್ತಿದೆಯೋ ಇಲ್ಲ ಅಂತ ಚೆಕ್ ಮಾಡ್ತೀವಿ ನಾವು. 0 ತಗೊಂಡ್ಬಂದು ಇಲ್ಲಿ ಹಾಕಿದ್ರೆ ಏನಾಗುತ್ತೆ? √12 ಆಗುತ್ತೆ. ಸೊ ದಟ್ ಮೀನ್ಸ್ ಇಟ್ ಎಕ್ಸಿಸ್ಟ್. ಏನ್ ಪ್ರಾಬ್ಲಮ್ ಏನು ಆಗೋದಿಲ್ಲ. ಸೊ ಈ ಇಂಟರ್ವಲ್ ತೊಂದರೆ ಇಲ್ಲ. 4 ಆದ್ಮೇಲೆ ಈ ಕಡೆ ಇದಾವಲ್ಲ, ಇಲ್ಲಿ ಟ್ರೈ ಮಾಡಿ. ಇಲ್ಲಿ ಬರ್ತಾ ಇದೆ ಅಂತ ಅಂದ್ರೆ ಇನ್ನೊಂದೇನು ಅಂದ್ರೆ ಒಂದು ಕಡೆ ಸ್ಯಾಟಿಸ್ಫೈ ಆಯ್ತು ಅಂತ ಅಂದ್ರೆ ನಮಗೆ ಆಲ್ರೆಡಿ ಗೊತ್ತಾಯ್ತು ಈ ಕಡೆ ಬರ್ತಿದೆ. ನೆಕ್ಸ್ಟ್ ಈ ಕಡೆನೂ ಬಂದೇ ಬರುತ್ತೆ. ಕಾಮನ್ ಸೆನ್ಸ್. ಯಾಕೆ? ಇದ್ರ ಮುಂದೆ ಇರೋ ಎಲ್ಲವೂ ನಂಬರ್ಸ್ ಏನು 4ಗಿಂತ ದೊಡ್ಡವು ಅಂದಮೇಲೆ ಇಲ್ಲಿ ಲಾರ್ಜ್ ವ್ಯಾಲ್ಯೂ ಬರುತ್ತಾ, ಲಾರ್ಜ್ ವ್ಯಾಲ್ಯೂ ಅಲ್ಲಿ ಸ್ಮಾಲ್ ವ್ಯಾಲ್ಯೂನ ಮೈನಸ್ ಮಾಡ್ತಾ ಹೋದ್ರೆ ಏನೋ ತೊಂದರೆ ಆಗುತ್ತಾ? ನೋ ಪ್ರಾಬ್ಲಮ್ ಅಟ್ ಆಲ್. ಸೊ ದಟ್ ಮೀನ್ಸ್ ವಾಟ್? 4, ಅಲ್ಲೂ ಕೂಡ ವ್ಯಾಲಿಡ್ ಆಗುತ್ತೆ. ನೀವು ಬೇಕಿದ್ರೆ 5 ಸಬ್ಸ್ಟಿಟ್ಯೂಟ್ ಮಾಡ್ರಿ, ಅಥವಾ 6 ಅಥವಾ 10 ಸಬ್ಸ್ಟಿಟ್ಯೂಟ್ ಮಾಡ್ರಿ, ನಿಮಗೆ ಬಿಟ್ಟಿತ್ತು. ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಿ, ಸ್ಕ್ವೇರ್ ರೂಟ್ ಆಫ್ ಪಾಸಿಟಿವ್ ನಂಬರೇ ಬರುತ್ತೆ. ಮೀನ್ಸ್ ಡಿಫೈನ್ಡ್ ಆಗುತ್ತೆ. ಪ್ರಾಬ್ಲಮ್ ಏನಿಲ್ಲ. ದೇರ್ಫೋರ್ ಏನಾಗುತ್ತೆ? ದಿಸ್ ಒನ್ ಯೂನಿಯನ್ ದಿಸ್ ಒನ್. ಇದ್ರ ಮಿಡಲ್ ಅಲ್ಲಿ ಆಗೋದಿಲ್ಲ ಅಂತ ಹಂಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ನಾವು ಚೆಕ್ ಮಾಡೋ ನೆಸೆಸಿಟಿನೇ ಇಲ್ಲ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಯೂನಿಯನ್ ಆಪ್ಷನ್ ಇದೆ. ಲೀವ್ ಇಟ್. ಡೋಂಟ್ ವೇಸ್ಟ್ ಯೋರ್ ಟೈಮ್ ದೇರ್. ವೆನ್ ಯು ಆರ್ ಫ್ರೀ ಯು ಕ್ಯಾನ್ ವರ್ಕ್ ಇಟ್ ಔಟ್ ಅಟ್ ಹೋಮ್. ಓಕೆ, ರೈಟ್. ನೆಕ್ಸ್ಟ್, if n of a is equal to 2 and total number of possible
ರಿಲೇಷನ್ಸ್ ಫ್ರಮ್ ಸೆಟ್ ಎ ಟು ಸೆಟ್ ಬಿ ಇಸ್ 1024 ದೆನ್ ಎನ್ ಆಫ್ ಬಿ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಸಿಂಪಲ್ ಕ್ವೆಶನ್ ದಿಸ್ ಒನ್ ಆಲ್ಸೋ, ರೈಟ್. ಏನ್ ಹೇಳಿದ್ದಾರೆ ಹೇಳಿ? ಪಾಸಿಬಲ್ ರಿಲೇಷನ್ ಫ್ರಮ್ ಎ ಟು ಬಿ ಅಂದ್ರೆ ನಮಗೆ ಗೊತ್ತಿದೆ ಪಾಸಿಬಲ್ ರಿಲೇಷನ್ ಫ್ರಮ್ ಎ ಟು ಬಿ ಅಂದ್ರೆ ಎನ್ ಆಫ್ ಎ ಇಂಟು ಎನ್ ಆಫ್ ಬಿ ತಾನೆ, ವಿಚ್ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? 1024. 2 ಟು ದಿ ಪವರ್ ಆಫ್ ಎನ್ ಆಫ್ ಎ ಎಷ್ಟು ಕೊಟ್ಟರು? 2. ಬಿ ನಮಗೆ ಗೊತ್ತಿಲ್ಲ, ಎಕ್ಸ್ ಅನ್ಕೋಣ. 1024 ಹಾಗಾಗಿದ್ರೆ 1024 ನಮಗೆ ಆಲ್ರೆಡಿ ಗೊತ್ತಿದೆ. ವಾಟ್ ಇಸ್ ದಿಸ್? ದಿಸ್ ಇಸ್ 2 ಪವರ್ ಟೈಮ್. ಸೊ ಪವರ್ಸ್ ನ ಈಕ್ವೇಟ್ ಮಾಡಿದ್ರೆ 2x is equal to 10, x is equal to 5. So therefore what is the answer for x? Nothing but n of b. n of b ಎಷ್ಟಾಗುತ್ತೆ? 5. C. Option C. Okay. Coming to question number 39. This was asked in 2020. ಓಕೆ, 20 ಪೇಪರ್ ಅಲ್ಲಿ ಇದು ಡೈರೆಕ್ಟ್ ಇದೆ ನೋಡ್ರಿ. ಅವ್ರು ಹೇಳಿರೋದೇನು? ಫಂಕ್ಷನ್ ಡಿಫೈನ್ ಆಗಿದೆ 2, infinity to r. Be the function defined by f of x is equal to x square minus 4x plus 5. Then the range of f is, range ಅಂದ್ರೆ ಔಟ್ಪುಟ್. ನೀವು ಸ್ಟಾರ್ಟ್ ಆಗ್ತಿರೋದು ಎಲ್ಲಿಂದ? 2 ಇಂದ ತಾನೆ. ಸೊ 2 ನ ಸಬ್ಸ್ಟಿಟ್ಯೂಟ್ ಮಾಡ್ರಿ. ಅವಾಗ ಏನಾಗುತ್ತೆ? 2 ಸ್ಕ್ವೇರ್ 4, 4 2 8, 4 minus 8 minus 4, 5 minus 4 1, ಅಲ್ಲಿಗೆ 1 is included. ಅಲ್ಲಿಗೆ ಆಪ್ಷನ್ ದಿಸ್ ಒನ್ ಡಿಲೀಟೆಡ್. ನೆಕ್ಸ್ಟ್ 5 ಇದೆ, 5 ಆಲ್ರೆಡಿ 1 ಅಲ್ಲಿ ಇನ್ಕ್ಲೂಡ್ ಆಗಿದೆ ತಾನೆ. ಸೊ ಮಿನಿಮಮ್ ಸ್ಟಾರ್ಟ್ ಆಗ್ತಿರೋದೇ ಎಲ್ಲಿಂದ? 1 ಇಂದ. ಔಟ್ಪುಟ್ಗಳು ಏನ್ ಸ್ಟಾರ್ಟ್ ಆಗುತ್ತೋ, ನಾನು 2 ಇಂದ ಇನ್ಪುಟ್ ಹಾಕಿದ್ರೆ 1 ಇಂದ ಔಟ್ಪುಟ್ ಸ್ಟಾರ್ಟ್ ಆಗುತ್ತೆ. ಅಂಡ್ 1 is also included. Therefore option A is the right answer. This is also direct. ಜಸ್ಟ್ ಸ್ವಲ್ಪ ಟ್ರಿಕ್ಸ್ ಅಂದ್ರೆ ಜಸ್ಟ್ ಅಬ್ಸರ್ವೇಷನ್ ನೀಟಾಗಿ ಯಾರದು ಇರುತ್ತೋ ಅವ್ರು ಆರಾಮಾಗಿ ಮಾಡ್ತಾರೆ ಇದನ್ನ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಇಫ್ ಎ ರಿಲೇಷನ್ ಆರ್ ಆನ್ ದ ಸೆಟ್ 1, 2, 3 ಬಿ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ ಟು 1, 1 ದೆನ್ ಆರ್ ಈಸ್ ಅಂದ್ರೆ ಏನು? ಒಂದು ರಿಲೇಷನ್ ಕೊಟ್ಟಿದ್ದಾರೆ ಒಂದು ಸೆಟ್ ಮೇಲೆ 1, 2, 3 ಮೇಲೆ ಡಿಫೈನ್ ಆಗಿದೆ ಈ ತರ, ಆರ್ ಏನಾಗುತ್ತೆ ಅಂತ ಹೇಳಿದ್ದಾರೆ. ಫಸ್ಟೇ ಅಬ್ಸರ್ವ್ ಮಾಡ್ಬಿಡ್ತಾರೆ, ರಿಫ್ಲೆಕ್ಸಿವ್ ಅಂತ ಆಗಲ್ಲ. ಯಾಕೆ? 1, 1, 2, 2, 3, 3 ಮೂರು ಇರ್ಬೇಕಿತ್ತು, ಬರೀ ಒಂದಿದೆ. ಸೊ ರಿಫ್ಲೆಕ್ಸಿವ್ ಆಗಲ್ಲ ಅಂದ್ರೆ ಆಪ್ಷನ್ ಎ ಅಂಡ್ ಆಪ್ಷನ್ ಡಿ ಡಿಲೀಟ್. ನೆಕ್ಸ್ಟ್ ಬೇಕಿರೋದು ಸಿಮೆಟ್ರಿಕ್ ಏನೇನಾಗುತ್ತೆ ಟ್ರಾನ್ಸಿಟಿವ್ ಚೆಕ್ ಮಾಡಬೇಕಾಗಿದೆ. ಬೈ ಡಿಫಾಲ್ಟ್ ಟ್ರಾನ್ಸಿಟಿವ್ ಆಗೇ ಆಗುತ್ತೆ ತಾನೆ. ನಾವು ಟ್ರಾನ್ಸಿಟಿವ್ ಹೇಳ್ಕೊಡ್ಬೇಕಾದ್ರೆ ನಿಮಗೆ ಹೇಳ್ತೀವಿ ಏನು, ಫಂಕ್ಷನ್ ಟ್ರಾನ್ಸಿಟಿವ್ ಇಲ್ಲ ಅಂತ ಯಾವಾಗ ಹೇಳ್ತೀರಾ ಅಂದ್ರೆ ನಿಮಗೆ ಕಾಂಟ್ರಾಡಿಕ್ಟರಿ ಆನ್ಸರ್ ಕೊಡಕ್ಕೆ ಇದೆ ಅಂತ ಅಂದ್ರೆ ಮೀನಿಂಗ್ ಏನು? ಜಸ್ಟಿಫಿಕೇಶನ್ ಕೊಡ್ಲಿಕ್ಕೆ ನಿಮ್ಮ ಹತ್ರ ಒಂದು ಎಕ್ಸಾಂಪಲ್ ಇದ್ರೆ ನೀವೇನ್ ಮಾಡ್ತೀರಾ? ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳಬಹುದು. ಫಾರ್ ಎಕ್ಸಾಂಪಲ್ 1, 1 ಇದೆ, ಇನ್ನೊಂದು 1, 3 ಇದೆ ಅನ್ಕೊಳ್ರಿ. ಸಾರಿ 1, 3 ಬೇಡ, 1, 1 ಸೈಡ್ಗಿಟ್ಟು 1, 2, 2, 3 ಇದೆ ಅನ್ಕೊಳ್ರಿ. ಅವಾಗ 1, 3 ಇಲ್ಲ ಅಂದಾಗ ಟ್ರಾನ್ಸಿಟಿವ್ ಇಲ್ಲ ಅಂತ ಹೇಳ್ತೀವಿ. ಅಂದ್ರೆ ನಮಗೆ ಫಸ್ಟ್ ಆಫ್ ಆಲ್ 2 ಎಲಿಮೆಂಟ್ ಸಿಗಬೇಕು, ಅವಾಗ ಹೋಗಿ ನಾವು 3rd ಎಲಿಮೆಂಟ್ ಚೆಕ್ ಮಾಡ್ತೀವಿ. ರೈಟ್, ಎಲಿಮೆಂಟೇ ಸಿಗ್ತಾ ಇಲ್ಲ ಅಂದಾಗ ನಾವೇನ್ ಮಾಡ್ತೀವಿ? ಬೈ ಡಿಫಾಲ್ಟ್ ಅದನ್ನ ಟ್ರಾನ್ಸಿಟಿವ್ ಅಂತ ಡಿಕ್ಲೇರ್ ಮಾಡ್ತೀವಿ. ಓಕೆ, ಸೊ ಅದು ನಿಮಗೆ ನೋಟ್ ಪಾಯಿಂಟ್ ಅಂತ ನಾವು ಬರೆಸ್ತೀವಿ ಎಕ್ಸಾಮ್ ಅಲ್ಲ ಕ್ಲಾಸ್ ಅಲ್ಲಿ. ಸೊ ಅದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಫ್ ಎ ಇಸ್ ಈಕ್ವಲ್ ಟು ಎ ಬಿ ಸಿ ನಂಬರ್ ಆಫ್ ಬೈನರಿ ಆಪರೇಷನ್ಸ್ ಆನ್ ಎ 2020 ಕ್ವಶನ್. ಬೈನರಿ ಆಪರೇಷನ್ಸ್ ಆಕ್ಚುಲಿ ಡಿಲೀಟೆಡ್ ಕಾನ್ಸೆಪ್ಟ್, ಬಟ್ ಗೊತ್ತಿರಲಿ ಇನ್ ಕೇಸ್ ಈ ತರ ಸಿಲ್ಲಿ ಕ್ವಶನ್ ತೀರಾ ಇದ್ರೆ ಮಿಸ್ ಮಾಡ್ಬಿಟ್ರಿ. ನಂಬರ್ ಆಫ್ ಬೈನರಿ ಆಪರೇಷನ್ಸ್ ಅಂತ ಅಂದ್ರೆ 3 to the power ಅಂದ್ರೆ ಎಲಿಮೆಂಟ್ಸ್ ಎಷ್ಟಿದೆ? ಟು ದ ಪವರ್ ಆಫ್ ಏನ್ ಮಾಡಬೇಕು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಇಂಟು ನಂಬರ್ ಆಫ್, ಇದ್ರ ಮೇಲೆ ಡಿಫೈನ್ ಆಗಿದೆ ತಾನೆ. ಎ ಮತ್ತೆ ಬಿ ಇದ್ದಿದ್ರೆ ಬೇರೆ ಪ್ರಶ್ನೆ, ಬಟ್ ಇದು ಎ ಮೇಲೆ ಡಿಫೈನ್ ಆಗಿದೆ ಅಂದ್ರೆ 3 ಪವರ್ 3 ಇಂಟು 3, 3 ಇಂಟು 3 9, 3 ಪವರ್ 9. ಓಕೆ, ರೈಟ್. ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್. ಡೊಮೈನ್ ಆಫ್ ಎಫ್ ಆಫ್ ಎಕ್ಸ್ ಇಸ್, ಇದು ಕೂಡ ಅಷ್ಟೇ ಅಬ್ಸರ್ವೇಷನ್, ಪೆನ್ ಪೇಪರೇ ಬೇಕಿಲ್ಲ. ಯಾಕೆ? ಸಿ ಅವ್ರು ಕೇಳಿರೋದೇನು? ಡೊಮೈನ್ ಅಂದ್ರೆ ಏನು? ಇನ್ಪುಟ್ ಏನೇನು ಹಾಕ್ಬಹುದು ನಾನು. ಓಕೆ, ಸೊ ಅಬ್ಸರ್ವ್ ಮಾಡಿ, ಮಾಡ್ ಎಕ್ಸ್ ಇದೆ ಕೆಳಗಡೆ, ನಮಗೆ ಗೊತ್ತಿದೆ ಡಿನಾಮಿನೇಟರ್ 0 ಅಂತೂ ಆಗಂಗಿಲ್ಲ ಅಂತ ಗೊತ್ತು. 0 ಯಾವ ವ್ಯಾಲ್ಯೂ ಆಗುತ್ತೆ? ಡೆಫಿನೆಟ್ಲಿ ಮಾಡ್ ಎಕ್ಸ್ 1 ಆಗ್ಬಿಟ್ರೆ ಡಿನಾಮಿನೇಟರ್ 0 ಆಗುತ್ತೆ, ಹೌದಲ್ವಾ? ಸೊ ದಟ್ ಮೀನ್ಸ್ ವಾಟ್? ಮಾಡ್ ಎಕ್ಸ್ 1 ಯಾವಾಗ ಬರುತ್ತೆ? ಒಂದು -1 ಹಾಕಿದ್ರೆ, ಇನ್ನೊಂದು +1 ಹಾಕಿದ್ರೆ, ರೈಟ್? ಸೊ ಹಾಗಾದ್ರೆ ಡೊಮೈನ್ ಏನಾಗುತ್ತೆ? ನಾವು ಯಾವ ನಂಬರ್ ಬೇಕಿದ್ರೂ ಹಾಕಬಹುದು, ಬಟ್ ಡಿನಾಮಿನೇಟರ್ 0 ಆಗ್ಬಾರ್ದು ಅಂತಂದ್ರೆ ಯಾವ್ದು ಹಾಕಂಗಿಲ್ಲ? ಒಂದು -1, ಇನ್ನೊಂದು +1. ದೇರ್ಫೋರ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಕೆಲವೊಬ್ರು ಸ್ಟೂಡೆಂಟ್ಸ್ ಡೌಟ್ ಏನ್ ಬರುತ್ತೆ ಅಂದ್ರೆ, ಮ್ಯಾಮ್ ಇಲ್ಲೂ -1, 1 ಇತ್ತಲ್ಲ, ಆಪ್ಷನ್ 1 ಯಾಕೆ ತಗೊಳ್ಳಿಲ್ಲ ಅಂತ ಅಂದ್ರೆ, ಅಬ್ಸರ್ವ್ ಮಾಡಿ, ದಿಸ್ ಇಸ್ ಇಂಟರ್ವಲ್ ಅಂದ್ರೆ ಏನು? -1, 1 ಬಿಟ್ಟು ಅದ್ರ ನಡುವೆ ಇರುವಂತ ನಂಬರ್ಸ್ ಕೂಡ ಹಾಕಂಗಿಲ್ಲ ಅಂತ ಹೇಳುತ್ತೆ ಈ ಆಪ್ಷನ್. ಅದ್ರ ನಡುವೆ 0 ಆಯ್ತಾ? 0 ಹಾಕಿದ್ರೆ ಇದು ಏನೋ ಪ್ರಾಬ್ಲಮ್ ಆಗುತ್ತೆ? 1 - 0 1. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್. ಫಂಕ್ಷನ್ಗೆ ಏನೋ ತೊಂದರೆ ಆಗ್ತಿಲ್ಲ ತಾನೆ. ಸೊ ದಟ್ ಮೀನ್ಸ್ ವಾಟ್? ನಾವು ಇಂಟರ್ವಲ್ ಟೋಟಲಿ ತಗೊಳ್ಳಿಕ್ಕೆ ಬರೋದಿಲ್ಲ. ಓನ್ಲಿ ಸೆಟ್ ಅಲ್ಲಿ ಇರುವಂತ ಇವೆರಡೇ ಎಲಿಮೆಂಟ್ಸ್ ನಮಗೆ ತೊಂದರೆ ಕ್ರಿಯೇಟ್ ಮಾಡುತ್ತೆ. ಇವೆರಡು ಬಿಟ್ರೆ ಯಾವ ನಂಬರ್ ಹಾಕಿದ್ರು ನಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಸೊ therefore domain is option D. Right? Coming to 43 question, probably repeated question I guess.
Yeah, this is repeated. No, f of minus 2 plus 3. Okay, question repeated ಅಲ್ಲ, ಫಂಕ್ಷನ್ ಏನಿದೆಯಲ್ಲ ಸೇಮ್ ಕೊಟ್ಟಿದ್ದಾರೆ. ಲಾಸ್ಟ್ ಈಗ ತಾನೇ ಮಾಡಿದ್ನಲ್ಲ ಇಲ್ಲಿ 2018 ಪೇಪರಲ್ಲಿ, ಅದರಲ್ಲಿ ಇದೇ ಕ್ವಶನ್ ಬಂದಿದೆ. ಇಲ್ಲಿ ವ್ಯಾಲ್ಯೂಸ್ ಚೇಂಜ್ ಇದೆ. ಸೊ ಏನ್ ಮಾಡಬೇಕು, ಸಬ್ಸ್ಟಿಟ್ಯೂಟ್ ಮಾಡಿ ಚೆಕ್ ಮಾಡಬೇಕು. ರೈಟ್, ಲೆಟ್ಸ್ ಚೆಕ್. ಸೊ ವಾಟ್ ವಿಲ್ ಯು ಗೆಟ್? f of minus 2 plus f of 3 plus f of 4. ಓಕೆ, ರೈಟ್. ಸೊ ಎಫ್ ಆಫ್ ಮೈನಸ್ 2 ಅಂದ್ರೆ ಮೈನಸ್ 2 ಎಲ್ಲಿ ಬರುತ್ತೆ? ಲೆಸ್ ದೆನ್ 1 ಗೆ ಬರುತ್ತೆ ತಾನೆ. ಲೆಸ್ ದೆನ್ 1, then you will get minus 2. So what is the answer? 3 into x ತಾನೆ. So 3 into minus 2 plus f of 3 ಅಂತ ಅಂದ್ರೆ ಏನಾಗುತ್ತೆ? 3 is equal to ಇದ್ದಾಗ x ಸ್ಕ್ವೇರ್ ಅಂದ್ರೆ 9 plus f of 4 ಅಂತ ಅಂದ್ರೆ 3 ಕಿಂತ ಜಾಸ್ತಿ 2 into x ಅಂದ್ರೆ 2 into 4 8 minus 6 plus 9 plus 8. 9 minus 6 3, 8 plus 3 11. Therefore option D is the right answer. Just substitute ಮಾಡೋದಷ್ಟೇ. ಇದು ಅಬ್ಸರ್ವ್ ಮಾಡಕ್ ನಿಮಗೆ ಬರ್ಬೇಕು ನೀಟಾಗಿ. ಇದು ಗ್ರೇಟರ್ ದನ್ ಸಿಂಬಲ್, ಈ ಕಡೆ ಬಂದಿರೋದು ಲೆಸ್ ದನ್ ಸಿಂಬಲ್. ಇದೇನಾಗುತ್ತೆ, ಉಲ್ಟಾ ಮಾಡಿಬಿಟ್ರೆ x ಗ್ರೇಟರ್ ದನ್ 1 ಆಗುತ್ತೆ. ನೆಕ್ಸ್ಟ್ ಇದು x ಲೆಸ್ ದನ್ ಆರ್ ಈಕ್ವಲ್ ಟು 1. ಓಕೆ, ಸೊ ಲೆಸ್ ದನ್ ಅಂತ ಅನ್ನೋ ಸಿಂಬಲ್ ನಿಮಗೆ ನೀಟಾಗಿ ನೆನಪು ಹೆಂಗಿರುತ್ತೆ, ಎಲ್ ಸ್ಪೆಲ್ಲಿಂಗ್ ಇದೆಯಲ್ಲ ಅದೇ ಶೇಪ್ ಇಲ್ಲೂ ಕೂಡ ಬರುತ್ತೆ, ಸ್ವಲ್ಪ ಸ್ಲ್ಯಾಂಟ್ ಎಲ್. ಓಕೆ, next coming to this one, x is not a positive integer. f of x is equal to 2x by x minus 1. Then f is ಏನಾಗುತ್ತೆ ಇದು? ಇಂಜೆಕ್ಟಿವ್ ನಾಟ್. ಓಕೆ, 1 1 ಮತ್ತೆ ಆನ್ ಟು ಚೆಕ್ ಮಾಡಬೇಕಿದೆ. ಇದಕ್ಕೆ ನಾವು ಈಸಿ, ದಟ್ ಈಸ್ ಆಲ್ಸೋ. ವಾಟ್ ವಿಲ್ ಯು ಡೂ? ಯು ವಿಲ್ ಫೈಂಡ್ f dash of x. ದಟ್ ಇಸ್ ವೆರಿ ಈಸಿ ಆಕ್ಚುಲಿ. f dash of x ಏನಾಗುತ್ತೆ? ಮೈನಸ್ 2 by x ಸ್ಕ್ವೇರ್ ಫಾರ್ಮ್ ತಾನೆ. ರೈಟ್, ಸೊ ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂದ್ಬಿಟ್ಟು ನಮಗೆ ಏನ್ ಸಿಗುತ್ತೆ? ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 1 ಹೋಲ್ ಸ್ಕ್ವೇರ್. ಅಂಡ್ ಮೈನಸ್ ಇರೋದ್ರಿಂದ ಇದೇನಾಗುತ್ತೆ? ಲೆಸ್ ದನ್ 0. ಮೈನಸ್ ಇರೋದ್ರಿಂದ ಪ್ಲಸ್ ಇನ್ನೊಂದೇನು, ಇಲ್ಲಿ ಏನಾರ ವ್ಯಾಲ್ಯೂ ಬರ್ರಿ ಬಟ್ ಸ್ಕ್ವೇರ್ ತಾನೆ. ಸೊ ದಟ್ ಈಸ್ ಪಾಸಿಟಿವ್ ನಂಬರ್, ದಿಸ್ ಈಸ್ ಪಾಸಿಟಿವ್, ನೆಗೆಟಿವ್ ಬರುತ್ತೆ ಆನ್ಸರ್. ಲೆಸ್ ದನ್ 0 ಅಂದಾಗ ನಾವೇನಂತೀವಿ? ಫಂಕ್ಷನ್ ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇದೆ ಅಂದ್ರೆ ಎಫ್ ಇಸ್ 1 1. ಸಿಂಪಲ್ ಸಿಂಪಲ್. ನೆಕ್ಸ್ಟ್ ಆನ್ ಟು ಚೆಕ್ ಮಾಡಬೇಕು ಅಂತಂದ್ರೆ ನಾವೇನ್ ಮಾಡಬೇಕು? ಎಕ್ಸ್ ಇಸ್ ಈಕ್ವಲ್ ಟು ಕಂಡುಹಿಡಿಬೇಕು. ಹೌದಾ, ಆ ಎಕ್ಸ್ ಡೊಮೈನ್ ಅಲ್ಲಿ ಇದೆಯೋ ಇಲ್ಲೋ ಅಂತ ಗೊತ್ತಾಗಬೇಕು ನನಗೆ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂದ್ರೆ ವೈ ಇಸ್ ಈಕ್ವಲ್ ಟು ಏನಿದೆ? 2x by x minus 1. ಇದರಿಂದ ನಾನು ಎಕ್ಸ್ ಕಂಡುಹಿಡಿಬೇಕು ಅಂದ್ರೆ ಏನ್ ಮಾಡಬೇಕು? ಇದರಿಂದ ನಾವು ಎಕ್ಸ್ ಕಂಡುಹಿಡಿತೀವಿ, ಹೌದಲ್ವಾ? ಸೊ ಏನ್ ಮಾಡ್ತೀರಾ ಇಲ್ಲಿ ಅಬ್ಸರ್ವ್ ಮಾಡಿ. ಎಕ್ಸ್ ವೈ ಮೈನಸ್ ವೈ ಇಸ್ ಈಕ್ವಲ್ ಟು 2x ಆಯ್ತಾ? ನಮಗೆ ಎಕ್ಸ್ ಬೇಕು ಅಲ್ವಾ? ಸೊ ಎಕ್ಸ್ ವೈ ಕಾಮನ್ ತೆಗೆದ್ರೆ ಬೇಡ, ಎಕ್ಸ್ ಬೇಕಿದೆ ಅಂದ್ರೆ ಓಕೆ, ಎಕ್ಸ್ ಕಾಮನ್ ತೆಗೆಯೋಣ. ಎಕ್ಸ್ ವೈ ಮೈನಸ್ 2x is equal to y. Right? So if you take x common, what is left with you is x into y minus 2 is equal to ಏನಿದೆ ಇಲ್ಲಿ? y. ನನಗೆ x ಬೇಕು ತಾನೆ. ಸೊ x is equal to y divided by y minus 2. Tell me, is this x belongs to a? ಆಗುತ್ತೆ ಅಂದ್ರೆ ಆನ್ ಟು ಆಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಏನ್ ಹೇಳಿದಾರೆ? ಎಕ್ಸ್ ಇಸ್ ನಾಟ್ ಎ ಪಾಸಿಟಿವ್ ಇಂಟಿಜರ್ ಅಂದ್ರೆ ಎಕ್ಸ್ 0 ಕೂಡ ಆಗಬಹುದು. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ಓಕೆ, ನಾನು ಇನ್ ಕೇಸ್ ವೈ ವ್ಯಾಲ್ಯೂ ತಗೊಂಡ್ಬಂದು 2 ಹಾಕ್ಬಿಟ್ರೆ, ವೈ ವ್ಯಾಲ್ಯೂ ಈಸ್ ವಾಟ್? ಇಟ್ ಈಸ್ ಎನಿ ರಿಯಲ್ ನಂಬರ್ ಫ್ರಮ್ ನೆಕ್ಸ್ಟ್ ಸೆಟ್ ಅಂದ್ರೆ ರಿಯಲ್ ನಂಬರ್ಸ್, ಇಟ್ ಕ್ಯಾನ್ ಬಿ ಎನಿ ರಿಯಲ್ ನಂಬರ್. ವೈ ವ್ಯಾಲ್ಯೂ 2 ಹಾಕ್ಬಿಟ್ರೆ ಏನಾಗುತ್ತೆ? ಅನ್ಡಿಫೈನ್ಡ್ ಆಗ್ಬಿಡುತ್ತೆ. ದೇರ್ಫೋರ್ ಎಕ್ಸ್ is not defined for y is equal to 2 ಗೆ ಪ್ರಾಬ್ಲಮ್ ಆಗ್ತಾ ಇರೋದ್ರಿಂದ ಇದು ಆನ್ ಟು ಆಗೋದಿಲ್ಲ. ದೇರ್ಫೋರ್ ಏನ್ ಬರೀತೀರಾ? ಆಪ್ಷನ್ ಎ, ಇಟ್ ಈಸ್ ಇಂಜೆಕ್ಟಿವ್ ಬಟ್ ನಾಟ್ ಸರ್ಜೆಕ್ಟಿವ್. ಇಂಜೆಕ್ಟಿವ್ ಮೀನ್ಸ್ 1 1, ಬಟ್ ನಾಟ್ ಸರ್ಜೆಕ್ಟಿವ್ ಅಂದ್ರೆ ಆನ್ ಟು ಆಗೋದಿಲ್ಲ ಅಂತ ಅರ್ಥ. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ನಂಬರ್ 45 ವಿಚ್ ವಾಸ್ ಬೀಂಗ್ ಆಸ್ಕ್ಡ್ ಇನ್ 2021. ಓಕೆ, 2021 ಅಲ್ಲಿ ಕೇಳಿರೋ ಕ್ವಶನ್. ರೈಟ್, ಡೊಮೈನ್ ಆಫ್ ದ ಫಂಕ್ಷನ್ ಕೇಳಿದಾರೆ, ಹೌದಾ? ಡೊಮೈನ್ ಆಫ್ ದ ಫಂಕ್ಷನ್ ಅಂದ್ರೆ ಡಿನಾಮಿನೇಟರ್ ಫಸ್ಟ್ ಆಫ್ ಆಲ್ 0 ಆಗಂಗಿಲ್ಲ, ಒಂದು ಕಂಡೀಷನ್. ನೆಕ್ಸ್ಟ್ ಈ ಇಕ್ವೇಶನ್ 0 ಯಾವುದಕ್ಕಾಗುತ್ತೆ ಅಬ್ಸರ್ವ್ ಮಾಡಿ. ನಾವು ಇದೇ ತರ ಒಂದು ಕ್ವಶನ್ ಸಾಲ್ವ್ ಮಾಡಿದ್ವಾ ರೀಸೆಂಟ್ಲಿ? ಯಾವಾಗ ಮಾಡಿರಂಗಿದೆ. ಎನಿವೇಸ್, ನೋ ಪ್ರಾಬ್ಲಮ್, ವಿಲ್ ಸಾಲ್ವ್ ಇಟ್ ಅಗೇನ್. ಸೊ mod x ಹೋಲ್ ಸ್ಕ್ವೇರ್ ಮೈನಸ್ mod x ಮೈನಸ್ 6 is equal to 0 ಅಂತ ಅಂದ್ರೆ ಏನಾಗುತ್ತೆ? mod x ಹೋಲ್ ಸ್ಕ್ವೇರ್ ಮೈನಸ್ mod x, ನಾಟ್ mod x, ಇಟ್ ಈಸ್ step x is equal to 0 ಅಂದ್ರೆ ಯಾವುದಕ್ಕಾಗುತ್ತೆ ಹೇಳ್ರಿ? 3 2s 6, ಮೈನಸ್ 1 ಬೇಕು, ಮೈನಸ್ ಬೇಕು ಅಂದ್ರೆ ಮೈನಸ್ 3 ಪ್ಲಸ್ 2. ಸೊ ಸ್ಟೆಪ್ ಎಕ್ಸ್ ಇಸ್ ಈಕ್ವಲ್ ಟು ನಿಮಗೆ ಏನು ಸಿಗುತ್ತೆ? ಆಕ್ಚುಲ್ ಆಗಿ ನೋಡಿದ್ರೆ ಪ್ಲಸ್ 3 ಒಂದು, ಇನ್ನೊಂದು ಸ್ಟೆಪ್ ಎಕ್ಸ್ ಇಸ್ ಈಕ್ವಲ್ ಟು 2 ಒಂದು. ಕರೆಕ್ಟ್ ಇದೆಯಾ? ರೈಟ್.
ಸೊ +2 ಅಲ್ಲ -2 ರೈಟ್. ಓಕೆ, ಸೊ ಈ ವ್ಯಾಲ್ಯೂ ಇದೆಯಲ್ಲ ಡಿನಾಮಿನೇಟರಲ್ಲಿ, ಅದು ನಮಗೆ ಏನಾಗಬೇಕು, >0 ಇರಬೇಕು ತಾನೆ, ಪಾಸಿಟಿವ್ ಇರಬೇಕು. ಯಾಕೆ ಸ್ಕ್ವೇರ್ ರೂಟ್ ಒಳಗಿದೆ ಅಂದರೆ ಪಾಸಿಟಿವೇ ಇರಬೇಕು. ಪಾಸಿಟಿವ್ ಇರಬೇಕು ಅಂತ ಅಂದರೆ ನಮಗೇನಾಗಿರಬೇಕು, mod x ಸ್ಟೆಪ್ x ವ್ಯಾಲ್ಯೂ >3 ಆ್ಯಂಡ್ ಸ್ಟೆಪ್ x ವ್ಯಾಲ್ಯೂ <-2 ಎರಡರಾಗ ಯಾವುದೋ ಒಂದಾಗಿರಬೇಕು. ವಿಚ್ ಈಸ್ ನಥಿಂಗ್ ಬಟ್ ಓಕೆ, ಇದು ಕಂಡೀಷನ್ ಎರಡು ಸ್ಯಾಟಿಸ್ಫೈ ಮಾಡಬೇಕು. ಸೊ -∞, -2 ಲೆಸ್ ದೆನ್ ಅಂದರೆ ನೆಕ್ಸ್ಟ್ 3ಗಿಂತ ಜಾಸ್ತಿ ಇರಬೇಕು ಅಂತ ಅಂದರೆ 4 ಆಗಿರ್ಬೇಕು ತಾನೆ, 4, ರೈಟ್. ಸೊ ಇಷ್ಟು ಇರಬೇಕು. ಈ ಕೆಲವೊಬ್ರಿಗೆ ಡೌಟ್ ಬರ್ಬೋದು, ಮ್ಯಾಮ್ 3ಗಿಂತ ಜಾಸ್ತಿ ಅಂದರೆ 3, ಓಪನ್ ಬರೆದ್ಬಿಟ್ಟು ಇನ್ಫಿನಿಟಿ ಬರಿಬೋದಿತ್ತಲ್ಲ ಅಂತ ಅಂದರೆ, ನೋ, ಇಟ್ ಈಸ್ ನಾಟ್ ಪಾಸಿಬಲ್ ಟು ರೈಟ್ ಫಾರ್ ದಿಸ್ ಫಂಕ್ಷನ್. ವೈ? ಬಿಕಾಸ್ ಇಲ್ಲಿ ಮಧ್ಯದಲ್ಲಿ 3.5 ಬಂತಪ್ಪ. ಓಕೆ, 3 ನಿಯರ್ ಬೈ ಇರೋ ನಂಬರ್ಸಿಗೆ ವಾಟ್ ಈಸ್ ಸ್ಟೆಪ್ 3.5? ಅಗೇನ್ 3 ತಾನೇ ಆನ್ಸರು, 3 ಬರಂಗಿಲ್ಲ ನಮಗೆ ಆನ್ಸರು. ದೇರ್ಫೋರ್ ನಾವು 3.999 ಈ ನಂಬರ್ಸ್ ತಗೊಳಂಗೆ ಇಲ್ಲ, ಯಾಕಂದರೆ ಅದ್ರದ್ದು ವ್ಯಾಲ್ಯೂ ನಮಗೇನು ಬರುತ್ತೆ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನಿಗೆ 3ನೇ ಬರುತ್ತೆ. ಹಾಗಾಗಿ ನಾವೇನು ತಗೊತೀವಿ, ವಿಲ್ ಟೇಕ್ ದಿಸ್ ಆಸ್ ದ ಆನ್ಸರ್. ಓಕೆ, ನೆಕ್ಸ್ಟ್ ಎಲ್ಲೈತ್ರಿ ಅದು ಆಪ್ಷನ್ ಎಲ್ಲಿದೆ, -∞, -2 ಯೂನಿಯನ್ 4, ಓಕೆ, ಇಲ್ಲಿ ನೋಡಿ ಆಪ್ಷನ್ ಎ. ಆಪ್ಷನ್ ಸಿ ಹಾಕಕ್ಕೆ ಹೋಗ್ಬೇಡಿ, ಯಾಕೆ ಆಪ್ಷನ್ ಸಿ ಅಲ್ಲಿ -2 is included, closed bracket, therefore option A is the right answer. Okay, next, if the set X contains 7 elements and set Y contains 8 elements, then the number of bijections from X to Y is, this was asked in 2022. Okay, ಸೊ ನಂಬರ್ ಆಫ್ ಬೈಜೆಕ್ಷನ್ಸ್ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಲೆಟ್ ಮಿ ಟೆಲ್ ಯು ಒನ್ ಥಿಂಗ್, ಬೈಜೆಕ್ಷನ್ಸ್ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಎರಡೂ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು. ಓಕೆ, ಸೊ ಎರಡೂ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಈಕ್ವಲ್ ಇರಬೇಕು, ಬಟ್ ಅಲ್ಲಿ ಈಕ್ವಲ್ ಇಲ್ಲ ಅಂದಮೇಲೆ ಎಕ್ಸಿಸ್ಟ್ ಆಗಲ್ಲ ಅಂತ ಅಂದ್ರೆ ನಾವೇನ್ ಬರೀತೀವಿ, 0. ದೇರ್ಫೋರ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ಕಮ್ಸ್ ಟು ನೆಕ್ಸ್ಟ್ ಕ್ವಶನ್, ಅಂಡ್ ದಿಸ್ ಇಸ್ ಅ ರಿಪೀಟೆಡ್ ಕ್ವಶನ್. ಓಕೆ, ಆಲ್ರೆಡಿ ಯಾವಾಗಲೇ ಮಾಡಿದ್ವಿ ನಾವು, ಯಾವುದು 2018 ಪೇಪರ್ ಅಲ್ಲಿ ಮಾಡಿದ್ವಲ್ಲ, ಆಪ್ಷನ್ ಯಾವುದು 9 ಬಂದಿತ್ತು ನೋಡ್ರಿ. ಓಕೆ, ದಟ್ ಈಸ್ ದ ಸೇಮ್ ಕ್ವೆಶನ್. ನೆಕ್ಸ್ಟ್ ಕಮಿಂಗ್ ಟು ಕ್ವಶನ್ ನಂಬರ್ 48. ಸಿ, ಕೆಲವೊಂದು ಕ್ವಶನ್ಸ್ ನೋಡೋಕಷ್ಟೇ ದೊಡ್ಡವಿರ್ತವೆ, ಬಟ್ ಅಬ್ಸರ್ವೇಷನ್ ಮಾಡಿಬಿಟ್ರೆ ಆನ್ಸರ್ ಇಮ್ಮಿಡಿಯೇಟ್ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ಸಿ ಆಪ್ಷನ್ 48 ಕ್ವೆಶನ್ ಏನ್ ಹೇಳಿದಾರೆ ನೋಡಿ, ಲೆಟ್ ದ ರಿಲೇಷನ್ ಈಸ್ ಡಿಫೈನ್ಡ್ ಇನ್ ಎನ್, ಎ ಇಸ್ ರಿಲೇಟೆಡ್ ಟು ಬಿ ಬೈ ಒನ್ ರಿಲೇಷನ್ ಕೊಟ್ಟಿದ್ದಾರೆ. ಓಕೆ, ದೆನ್ ಆರ್ ರಿಲೇಷನ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಕ್ಲೀನ್ ಆಗಿ ಅಬ್ಸರ್ವ್ ಮಾಡಿ. ಇನ್ ಎನ್ ಅಂದ್ರೆ ನ್ಯಾಚುರಲ್ ನಂಬರ್ಸಾ, ನ್ಯಾಚುರಲ್ ನಂಬರ್ ಕೊಟ್ಟಿದ್ದಾರೆ ಅಂದ್ರೆ 0 ಬರಂಗಿಲ್ಲ. ಹಂಗಂದ್ಮೇಲೆ ಆಪ್ಷನ್ ಬಿ ಅಂಡ್ ಸಿ ಡಿಲೀಟೆಡ್, ಸಿಂಪಲ್. ನೆಕ್ಸ್ಟ್ ನನಗೆ ಉಳಿದಿರೋದೇನು, ಆಪ್ಷನ್ ಎ ಅಂಡ್ ಡಿ. ಐ ಕ್ಯಾನ್ ವೆರಿಫೈ ವಿಚ್ ಆಫ್ ದಿಸ್ ವಿಲ್ ಸ್ಯಾಟಿಸ್ಫೈ ದಿಸ್ ಈಕ್ವೇಶನ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲೇ ಕಾಣಿಸ್ತಿದೆ 2, 1. ನಾನು ಇಲ್ಲಿ 2, 1, 3 2s 6, 2 1s 2, 6 + 2 27 ಆಗಕ್ಕೆ ಸಾಧ್ಯನೇ ಇಲ್ಲ. ಸೊ ಡಿಸ್ಕಾರ್ಡ್. ಅಲ್ಲಿ ಉಳಿದಿದ್ದೇನು, ಆಪ್ಷನ್ ಎ. ದಟ್ ಈಸ್ ಕಾಲ್ಡ್ ಎಲಿಮಿನೇಷನ್ ಮೆಥಡ್. ಓಕೆ, ಯಾವುದು ಡ್ಯಾಮ್ ಶೋರ್ ಆಗೋದೇ ಇಲ್ಲ ಅದನ್ನು ಫಸ್ಟ್ ಎಲಿಮಿನೇಟ್ ಮಾಡಿಬಿಟ್ರೆ ನಮಗೆ ಉಳಿಯೋದು 50% ರಿಸ್ಕ್ ಅಷ್ಟೇ. ತಪ್ಪು ಬರಿಬಹುದಾಗಿದ್ದು 50% ರಿಸ್ಕ್, ಇಮಿಡಿಯೇಟ್ ಆಗಿ ಡಿಲೀಟ್. ಗಾಟ್ ಇಟ್. ನೆಕ್ಸ್ಟ್ ಕಮಿಂಗ್ ಟು ದಿಸ್ ಕ್ವಶನ್, ಸಪೋಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಸೆಟ್ ಎ ಈಸ್ ಪಿ, ಇನ್ ಸೆಟ್ ಬಿ ಈಸ್ ಕ್ಯೂ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಈಸ್ 7, ದೆನ್ p² + q² ಎಷ್ಟಾಗುತ್ತೆ. ಓಕೆ, ಸೊ ಏನ್ ಹೇಳಿದ್ದಾರೆ ಅಬ್ಸರ್ವ್ ಮಾಡಿ. ಎ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಎಷ್ಟಿದಾವೆ ನಿಮಗೆ, ಎ ಸೆಟ್ ಅಲ್ಲಿ ಎಲಿಮೆಂಟ್ಸ್ ಪಿ ಎಲಿಮೆಂಟ್ಸ್. ಈಗ ಅವ್ರು ಹೇಳಿದಾರೆ ನೋಡ್ರಿ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ತಾನೆ. ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ ಕ್ರಾಸ್ ಬಿ ಅಂದ್ರೆ n of a into n of b, 2 to the power of n of a into n of b, ಐ ಗೆಸ್. ಇಲ್ಲ, ಅವ್ರು ಹೇಳಿರೋದು ನಂಬರ್ ಆಫ್ ಎಲಿಮೆಂಟ್ಸ್, ನಾಟ್ ರಿಲೇಷನ್ಸ್. ಸೊ n of a cross b ಈಸ್ ಈಕ್ವಲ್ ಟು ಎಷ್ಟಿದೆ, ನಂಬರ್ ಆಫ್ ಬೋತ್ ಅಲ್ಲಿ ಇರೋದು 7 ಅಂತ ಹೇಳಿದ್ದಾರೆ. ಈಗ ನಮಗೆ ಗೊತ್ತಿದೆ ಸೆಟ್ ಎಂಟಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಸೊ ದೇರ್ ಈಸ್ ಓನ್ಲಿ ಪಾಸಿಬಿಲಿಟಿ 7 ಸಿಗಬೇಕು ಅಂದ್ರೆ 1 × 7 ಅಥವಾ 7 × 1, ಯಾವ್ದಾದ್ರು ಒಂದು ಸೆಟ್ ಅಲ್ಲಿ 7 ಇರಬೇಕು, ಇನ್ನೊಂದು ಸೆಟ್ ಅಲ್ಲಿ 1 ಇರಬೇಕು. ಒಟ್ಟು ಪಿ ಕ್ಯೂ ಅಲ್ಲಿ ಒಂದು ವ್ಯಾಲ್ಯೂ 1 ಇರುತ್ತೆ, ಇನ್ನೊಂದು ವ್ಯಾಲ್ಯೂ 7 ಇರುತ್ತೆ ಅಂತ ಗೊತ್ತಾಯ್ತು. ಅವ್ರು ಕೇಳಿರೋದೇನಪ್ಪ, p² + q². ಸೊ ದಟ್ ಈಸ್ ನಥಿಂಗ್ ಬಟ್ 1² + 7² ವಿಚ್ ಈಸ್ ನಥಿಂಗ್ ಬಟ್ 50. 7² 49, 1² 1, 49 + 1 50. ಓಕೆ, ಬಿಕಾಸ್ 7 ಅನ್ನೋ ನಂಬರು ಬರೋದೇ 1 × 7 ಇದು ಬಿಟ್ರೆ 7 × 1 ಅಷ್ಟೇ ಬಿಟ್ರೆ ಇನ್ನೆಲ್ಲೂ ಬರಲ್ಲ. ರೈಟ್, ದೇರ್ಫೋರ್ ಆಪ್ಷನ್ A is the right answer. Okay, coming to next question. The domain of the function, this is asked in which year, 2022. ಈ ಫಂಕ್ಷನ್ ಇಂದು ಡೊಮೈನ್ ಹೇಳ್ಬೇಕು ನಾನೀಗ, ಅಂದ್ರೆ ಇನ್ಪುಟ್ ಏನೇನು ಹಾಕಬಹುದು ಅಂತ ಹೇಳ್ಬೇಕು. ಓಕೆ, ಅಬ್ಸರ್ವ್ ಮಾಡಿ. ಸ್ಕ್ವೇರ್ ರೂಟ್ ಒಳಗೆ 0 ಬರ್ಬೋದಾ,
ಬರ್ಬೋದು ತಾನೆ, ಡಿನಾಮಿನೇಟರ್ ಏನಿಲ್ಲ, ಇದು ನ್ಯೂಮರೇಟರ್, ಸೊ ಏನು ತೊಂದರೆ ಇಲ್ಲ. ದಟ್ ಮೀನ್ಸ್ ವಾಟ್, x plus 2 can be equal to 0 but it must be greater than this value. ಎಸ್ ಅವ್ರನು, ಯಾಕೆ ಸ್ಕ್ವೇರ್ ರೂಟ್ ಒಳಗಿದೆ ಅಂದಮೇಲೆ ನೆಗೆಟಿವ್ ಬರಂಗಿಲ್ಲ, 0 ಬರ್ಬೋದು, ಪಾಸಿಟಿವ್ ಬರ್ಬೋದು, ಇದೊಂದು ಕಂಡೀಷನ್. ಇದರಿಂದ ಏನು ಗೊತ್ತಾಯ್ತು, ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -2 ಅಂತ ಒಂದು ಗೊತ್ತಾಯ್ತು. ನೆಕ್ಸ್ಟ್, ಲಾಗ್ ಒಳಗಡೆ ಇನ್ಪುಟ್ ನೆಗೆಟಿವ್ ಇರಂಗಿಲ್ಲ ಅಂತ ಗೊತ್ತು ನಮಗೆ. ಹಂಗಂದ್ಮೇಲೆ ನಮಗೇನು ಗೊತ್ತಾಯ್ತು, 1 ಈಸ್ ಗ್ರೇಟರ್ ದ್ಯಾನ್ ಎಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಈಸ್ ಲೆಸ್ ದ್ಯಾನ್ 1, ಇನ್ನೊಂದು ಕಂಡೀಷನು. ಇನ್ನೂ ಒಂದು ನಮಗೆ ಗೊತ್ತಿದೆ, ಲಾಗ್ ವ್ಯಾಲ್ಯೂ 0ನೂ ಇರಂಗಿಲ್ಲ, ಸೊ 1 ಮೈನಸ್ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 0, ದಟ್ ಮೀನ್ಸ್ ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 1. ಹೌದಾ ಇಲ್ಲ? ಸೊ ಅದೇನಾಗಿರ್ಬೇಕು ನಮಗೆ, ಎಕ್ಸ್ ಕೆನಾಟ್ ಬಿ ಈಕ್ವಲ್ ಟು 1 ಅಂದರೆ ಈ ವ್ಯಾಲ್ಯೂ ಏನಾದ್ರೂ ಕೂಡ ನಮಗೆ 1ಕ್ಕಿಂತ ಜಾಸ್ತಿ ಇರಬೇಕು. ಕೆನಾಟ್ ಬಿ ಈಕ್ವಲ್ ಟು 1 ಅಂತ ಬರೆಯಂಗೂ ಇಲ್ಲ, 1ಕ್ಕಿಂತ ಜಾಸ್ತಿ ಇರಬೇಕು. ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಬರೋಲ್ಲ. 1 ಮೈನಸ್ ಎಕ್ಸ್ ಕಾಂಟ್ ಬಿ ಈಕ್ವಲ್ ಟು 1 ಮೈನಸ್ ಎಕ್ಸು ಈಕ್ವಲ್ ಟು 1 ಆದರೆ ಏನಾಗುತ್ತೆ, ಲಾಗ್ 1. ಓಕೆ, ಈಕ್ವಲ್ ಟು ಆಗ್ಬೋದು. ಓಕೆ, ಸೊ ಹಿಂಗಾಯ್ತು ಅಂತಂದರೆ ನಾವೇನು ಹೇಳ್ತೀವಿ, ಎಸ್ ಫ್ರಮ್ ಹಿಯರ್ ಆಲ್ಸೋ ಐ ಕ್ಯಾನ್ ಕನ್ಕ್ಲೂಡ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು 0. ಗ್ರೇಟರ್ ದ್ಯಾನ್ ಬರಬೇಕು ಅಂದರೆ ಎಕ್ಸ್ ಅಂತೂ 0ಗೆ ಈಕ್ವಲ್ ಆಗಂಗೆ ಇಲ್ಲ, ರೈಟ್? ಇವೆಲ್ಲ ಕಂಡೀಷನ್ಸ್ನ ಸ್ಯಾಟಿಸ್ಫೈ ಮಾಡ್ತಾ ಇರೋ ಆಪ್ಷನ್ ಯಾವುದು ಅಂತ ಅಬ್ಸರ್ವ್ ಮಾಡಿರಿ. -2 ಇನ್ಕ್ಲೂಡೆಡ್ ಇದೆ, 1 ನಾಟ್ ಇನ್ಕ್ಲೂಡೆಡ್. 1 ಎಲ್ಲಾದರೂ ಇನ್ಕ್ಲೂಡೆಡ್ ಇದೆಯಾ? -2 ಎಲ್ಲದಕ್ಕೂ ಕ್ಲೋಸ್ಡ್ ಬ್ರಾಕೆಟ್ ಇದೆ, ಸೊ ಅದನ್ನು ಚೆಕ್ ಮಾಡೋಕ್ಕಾಗಲ್ಲ. ನಾಟ್ ಈಕ್ವಲ್ ಟು 0 ಎಲ್ಲಾದರೂ ಇನ್ಕ್ಲೂಡೆಡ್ ಬರುತ್ತಾ? ಬರಲ್ಲ. ಓಕೆ, ಡನ್. ಸೊ ಅಲ್ಲಿಗೆ ಏನಾಯಿತು, -2, 0 ಬಂದರೂ ಪ್ರಾಬ್ಲಮ್ ಇಲ್ಲ, 0 ಇಂದ 1 ಬಂದ್ರೂ ಪ್ರಾಬ್ಲಮ್ ಇಲ್ಲ. ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಇನ್ಪುಟ್, ಒಟ್ಟು ಇನ್ಪುಟ್ಟು ನಾವು ಹಾಕಿದ ಮೇಲೆ ಫಂಕ್ಷನ್ಗೆ ತೊಂದರೆ ಆಗಬಾರ್ದು ಅಷ್ಟೇ, ರೈಟ್? ಓಕೆ, ಡನ್. ನೆಕ್ಸ್ಟ್ ಕ್ವಶನ್ ನಂಬರ್ 51 ವಿಚ್ ಈಸ್ ಆಸ್ಕ್ಡ್ ಇನ್ 2023 ಅಲ್ಲಿ. ಓಕೆ, ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಬಿ ವೇರ್ ಎ ಅಂಡ್ ಬಿ ಆರ್ ಇಂಟೀಜರ್ಸ್, ಎಫ್ ಆಫ್ -1 ಕೊಟ್ಟಿದ್ದಾರೆ, 3 ಕೊಟ್ಟಿದ್ದಾರೆ, ಎ ಆ್ಯಂಡ್ ಬಿ ರೆಸ್ಪೆಕ್ಟಿವ್ಲಿ ಕಂಡುಹಿಡಬೇಕು. ಓಕೆನಾ? ಸೊ ಏನು ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ರಿಲೇಷನ್ ಕೊಟ್ಟಾರೆ, ಎಫ್ ಆಫ್ -1 ಇಸ್ ಈಕ್ವಲ್ ಟು ಏನಾಗುತ್ತೆ, ಎ ಇಂಟು -1 ಪ್ಲಸ್ ಬಿ, ಅದರದ್ದು ವ್ಯಾಲ್ಯೂ -5 ಕೊಟ್ಟಿದ್ದಾರೆ. ಎಫ್ ಆಫ್ 3 ಎಷ್ಟು ಕೊಟ್ಟಿದ್ದಾರೆ, ಎ ಇಂಟು 3 ಪ್ಲಸ್ ಬಿ ಇಸ್ ಈಕ್ವಲ್ ಟು 3ನೇ ಕೊಟ್ಟಿದ್ದಾರೆ. ಇದನ್ನು ಸಾಲ್ವ್ ಮಾಡಬೇಕು, ಎ ಬಿ ವ್ಯಾಲ್ಯೂ ಕಂಡುಹಿಡಬೇಕು ನಾವು, ಹೌದಲ್ವಾ? ಸೊ ಇದರಿಂದ ನಾನು ಏನು ಮಾಡ್ತೀನಿ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಎ ಮೈನಸ್ ಬಿ ಇಸ್ ಈಕ್ವಲ್ ಟು 5, ರೈಟ್? ನೆಕ್ಸ್ಟ್ ಇಲ್ಲಿ ನನಗೇನು ಸಿಗುತ್ತೆ, 3a ಪ್ಲಸ್ ಬಿ ಇಸ್ ಈಕ್ವಲ್ ಟು 3. ಇಫ್ ಯು ಆ್ಯಡ್ ದೀಸ್ ಟು 4a ಇಸ್ ಈಕ್ವಲ್ ಟು 8 ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್, ಎ ಇಸ್ ಈಕ್ವಲ್ ಟು 2. ಆ ಎನ ತಗೊಂಬಂದು ಯಾವ್ದಾದ್ರು ಒಂದು ಇಕ್ವೇಷನ್ ಅಲ್ಲಿ ಹಾಕ್ರಿ, ಎ ವ್ಯಾಲ್ಯೂ 2 ಹಾಕಿದ್ರೆ ಆ ಕಡೆ ಹೋದ್ರೆ ಏನಾಗುತ್ತೆ, 5 - 2 3. ದಟ್ ಈಸ್ ಮೈನಸ್ ಬಿ ಇಸ್ ಈಕ್ವಲ್ ಟು 3, ದೆನ್ ಬಿ ಇಸ್ ಈಕ್ವಲ್ ಟು -3. ಅಲ್ಲಿಗೆ ಆನ್ಸರ್ 2, -3. ಇಸ್ ದೇರ್ ಎನಿ ಸಚ್ ಆಪ್ಷನ್? ಎಸ್, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಜಸ್ಟ್ ಈಕ್ವೇಷನ್ ಸಾಲ್ವ್ ಮಾಡೋದು, ರೈಟ್? ಓಕೆ, ನೆಕ್ಸ್ಟ್ ಅಗೇನ್, ಇಸ್ ದಿಸ್ ಕ್ವೆಶನ್ ರಿಪೀಟೆಡ್? ಐ ಗೆಸ್ ಇಟ್ ಈಸ್ ರಿಪೀಟೆಡ್. ಓಕೆ, ಇದು ರಿಪೀಟೆಡ್. ಆಪ್ಷನ್ ಮಾತ್ರ ಇಂಟರ್ಚೇಂಜ್. ಆಪ್ಷನ್ ಎ ಏನಿತ್ತು ಅವಾಗಲೇ 2019 ಕ್ವಶನ್ ಮಾಡಿದೆ ನೋಡಿ, ಅದರಲ್ಲಿ ರಿಪೀಟೆಡ್ ಇದೆ. ಅಬ್ಸರ್ವ್ ಮಾಡಿ ಡೈರೆಕ್ಟಾಗಿ. ಮತ್ತೆ 0, ಇದೆ, ಹೌದಾ? ಅಂದ್ರೆ ಏನು, 0 ಇಂದ ಮುಂದೆ ಇರೋ ಇನ್ಪುಟ್ಸ್ ತಗೋಬೇಕು. ನೆಗೆಟಿವ್ ಅಂತೂ ಇಲ್ಲ ಇಲ್ಲಿ. ಅಂದಮೇಲೆ ಜಿ ಎಲ್ಲಿದೆ, ಈ ಜಿ ಒಳಗಡೆ ಇನ್ಪುಟ್ ನೆಗೆಟಿವ್ ಹೆಂಗ್ ಬಂತು ಆಪ್ಷನ್ ಡಿ ಅಲ್ಲಿ? ದಟ್ ಈಸ್ ನಾಟ್ ಟ್ರೂ. ಓಕೆ, ಸೊ ದಟ್ಸ್ ಇಟ್. ನೆಕ್ಸ್ಟ್, ದ ನೆಕ್ಸ್ಟ್ ಕ್ವೆಶನ್ ದಟ್ ಈಸ್ ಆಲ್ಸೋ 2023 ಕ್ವೆಶನ್. ಓಕೆ, ಏನು ಹೇಳಿದಾರೆ ನೋಡಿ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3x² - 5. ಜಿ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ, ಎಕ್ಸ್ ಡಿವೈಡೆಡ್ ಬೈ x² ಪ್ಲಸ್ 1 ಕೊಟ್ಟಿದ್ದಾರೆ. ಅವ್ರು ಕೇಳಿರೋದೇನೋ ಗಾಫ್ ಏನಾಗುತ್ತೆ ಅಂತ ಕೇಳಿದ್ದಾರೆ, ಹೌದಲ್ವಾ? ಸೊ ಲೆಟ್ ಅಸ್ ಟ್ರೈ. ಗಾಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಲೆಟ್ ಮಿ ಟೇಕ್ ದ ಶೀಟ್. ಸೊ ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಜಿ ಒಳಗಡೆ ಎಫ್ ಆಫ್ ಎಕ್ಸ್ ನ ಹಾಕ್ಬೇಕು, ಹೌದಾ? ಜಿ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಏನು, 3x² - 5. ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, 3x² - 5 ಡಿವೈಡೆಡ್ ಬೈ x² ಅಂದ್ರೆ 3x² - 5 whole square plus 1. So what is this, a minus b whole square formula, which is equal to 3x² - 5 divided by a square ಅಂದ್ರೆ ಏನಾಯ್ತು, 9x² whole square ಅಂದ್ರೆ 4 plus 25 minus a minus b minus 2 into a into b, 3x² into b plus ಈ 1 ಹಂಗೆ ಇರಲಿ. ಅಲ್ಲಿಗೆ ಏನಾಗುತ್ತೆ ಇದು ಆನ್ಸರು, 3x² - 5 divided by 9x power 4, 25 plus 1 ಅಂದರೆ 26 minus 5, 3, 15, 15 2
30x². ಈ ಥರ ಆಪ್ಷನ್ ಎಲ್ಲಿದೆ ಅಂತ ಹುಡುಕ್ರಿ. ದಟ್ ಈಸ್ ಯುವರ್ ಆನ್ಸರ್. ದಟ್ಸ್ ಇಟ್. ಓಕೆ, ವೇರ್ ಇಸ್ ಇಟ್? ಅಬ್ಸರ್ವ್, ನಮಗೆ ಬಂದಿರೋ ಆಪ್ಷನ್ ಟ್ಯಾಲಿ ಆಗಬೇಕು. ನ್ಯೂಮರೇಟರ್ ಇನ್ 3x² - 5 ಅಂದರೆ ಆಪ್ಷನ್ ಎ ಸಿ ಡಿಲೀಟೆಡ್. ನೆಕ್ಸ್ಟ್ ಏನಿದೆ 9x⁴ - 30. ಆಪ್ಷನ್ ಬಿ ಇಸ್ ದ ರೈಟ್. ಇಲ್ಲಿ ಬಂದಿರೋದು -6 ಬಂದಿದೆ. ಅಂದರೆ ನೀವು ಕೆಲವೊಬ್ರು ಮಿಸ್ ಆಗಿಬಿಟ್ಟು 3 2 6 ಅಂತ ಬರೀತೀರಾ ಅಂತೇಳಿ ಆ ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ನೆಕ್ಸ್ಟ್ ಕ್ವಶನ್ ವಿಚ್ ಇಸ್ ಆಲ್ಸೋ ಆಫ್ 2023. ಪ್ರೀವಿಯಸ್ ಇತ್ತಲ್ಲ ಅದೇ ತರ ಸಿಮಿಲರ್ ಕ್ವಶನ್ ಇದು ಕೂಡ. ಲೆಟ್ ದ ರಿಲೇಷನ್ ಬಿ ಡಿಫೈನ್ಡ್ ಇನ್ ಆರ್ ಎ ಇಸ್ ರಿಲೇಟೆಡ್ ಟು ಬಿ ಬೈ ದಿಸ್ ರಿಲೇಷನ್. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, ಇದಂತೂ ನಮಗೆ ಬರಲ್ಲ ಆಪ್ಷನ್ ಡಿ, ಯಾಕಂದ್ರೆ 0 ಇದೆ ಮತ್ತೆ ಫ್ರಾಕ್ಷನ್ ಇದೆ. ನ್ಯಾಚುರಲ್ ನಂಬರ್ಸ್ ಅಲ್ಲಿ 0 ಬರೋದಿಲ್ಲ. ಆಪ್ಷನ್ ಎ ಡಿಲೀಟ್, ಆಪ್ಷನ್ ಡಿ ಡಿಲೀಟ್. ಆಪ್ಷನ್ ಸಿ ಅಬ್ಸರ್ವ್ ಮಾಡಿ 2, 1 ಇದೆ. ಆಕ್ಚುಲಿ ದಿಸ್ ಇಸ್ ಆಲ್ಸೋ ರಿಪೀಟೆಡ್ ಕ್ವಶನ್, ರೈಟ್? ಈಗ ತಾನೇ ಹೇಳಿದ್ದೀನಿ. 2, 1 ಇದೆಯಾ? ಇಲ್ಲ ಹಾಕ್ರಿ. 27 ಬರುತ್ತಾ? ಬರಲ್ಲ. ಸೇಮ್ ಕ್ವಶನ್, ಐ ಥಿಂಕ್ ನಂಬರ್ ಚೇಂಜ್ ಇತ್ತಲ್ಲಿ. Okay, so this is not possible. Leave it. Coming to next question, which was being asked here. Let me just get it. This was also 2023 question. So, f of x is equal to n ಕೊಟ್ಟಿದ್ದಾರೆ sin 2x plus cos 2x and g of x is equal to n ಕೊಟ್ಟಿದ್ದಾರೆ x² - 1. Then g of f of x is invertible in the domain ಅಂತ ಕೇಳಿದ್ದಾರೆ. ಅಂದ್ರೆ ಏನು? ಇನ್ವರ್ಸ್ ಎಲ್ಲಿ ಎಕ್ಸಿಸ್ಟ್ ಆಗುತ್ತೆ, ಯಾವ ಡೊಮೈನ್ ಅಲ್ಲಿ ಅಂತ ಕೇಳಿದ್ದಾರೆ ಡೈರೆಕ್ಟ್ ಆಗಿ. ಅರ್ಥ ಆಯ್ತಲ್ಲ? ಸೊ ಇನ್ವರ್ಸ್ ಎಕ್ಸಿಸ್ಟ್ ಆಗಬೇಕು ಅಂದರೆ ಅಬ್ಸರ್ವ್ ಮಾಡಿ, ಯಾವುದ್ರದ್ದು ಜಿ ಆಫ್ ಎಫ್ ಆಫ್ ಎಕ್ಸ್ ತಾನೆ. ಆ ಎಕ್ಸ್ ವ್ಯಾಲ್ಯೂ ಏನಾಗಿರ್ಬೇಕಂತ ಹೇಳಿದ್ದಾರೆ. ಜಿ ಆಫ್ ಎಫ್ ಆಫ್ ಎಕ್ಸ್ ಏನು ಕೊಟ್ಟಿದ್ದಾರೆ? ಸೈನ್ 2x ಪ್ಲಸ್ ಕಾಸ್ 2x ಅಷ್ಟೇ ತಾನೆ. ಜಿ ಆಫ್ ಎಕ್ಸ್ ಅಲ್ಲಿ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ? x² - 1 ಅಂದರೆ ಸೈನ್ 2x ಪ್ಲಸ್ ಕಾಸ್ 2x ಹೋಲ್ ಸ್ಕ್ವೇರ್ ಮೈನಸ್ 1. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕಿದರೆ a² ಪ್ಲಸ್ b² ಪ್ಲಸ್ 2ab ಸೈನ್ 2x ಕಾಸ್ 2x ಮೈನಸ್ 1. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ 1 ಆಗುತ್ತೆ. 1 + 1 ಎಷ್ಟು? 2. 2 + 2 ಸೈನ್ 2x, ಸಾರಿ 1 - 1 ತಾನೆ, ಅದು ಕ್ಯಾನ್ಸಲ್ ಆಗುತ್ತೆ ಇಲ್ಲಿ. 1 - 1 ಕ್ಯಾನ್ಸಲ್. 2 sin 2x cos 2x ಉಳಿಯುತ್ತೆ. ಇದನ್ನು ಅಬ್ಸರ್ವ್ ಮಾಡಿ. 2 sin ಥೀಟಾ ಕಾಸ್ ಥೀಟಾ ಅಂದರೆ ನಮಗೆ ಗೊತ್ತಿದೆ sin 2 ಥೀಟಾ ತಾನೆ. 2 ಬಟ್ ಥೀಟಾ ಜಾಗದಾಗ ಏನಿದೆ? 2x. ದೇರ್ಫೋರ್ ವಾಟ್ ಈಸ್ ದಿಸ್? sin 4x. ಆ್ಯಂಡ್ ವಿ ನೋ ದಟ್ 4x ಅಂದಮೇಲೆ ಇದರದ್ದು ಇನ್ವರ್ಸ್ ಅಂತ ನಮಗೆ ಹೇಳಿರೋದು. ಇನ್ವರ್ಟೇಬಲ್ ಮೀನ್ಸ್ ವಾಟ್ ಈಸ್ ದ ಡೊಮೈನ್ ಆಫ್ ಇಟ್? ಸೊ 4x ಬಿಲಾಂಗ್ಸ್ ಟು -π/2, π/2 ತಾನೆ. ಅದರಲ್ಲೇ ಬಿಲಾಂಗ್ ಆಗಬೇಕು. ನಮಗೆ ಅವ್ರು ಕೇಳಿರೋದು ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ಬಿಲಾಂಗ್ಸ್ ಟು -π/8, π/8. Okay, is there any such option? Observe, option D is the right answer. ಅರ್ಥ ಆಯ್ತಲ್ಲ? ಸೊ ಇದೇ ರೀತಿ 2024 ಇಂದ ಕ್ವಶನ್ ನೋಡೋಣ. ಅಬ್ಸರ್ವ್ ಮಾಡಿ, ಆಲ್ಮೋಸ್ಟ್ 6 ಕ್ವಶನ್ಸ್ ಕೇಳಿದ್ದಾರೆ ಈ ಚಾಪ್ಟರ್ ಇಂದ 2024 ಅಲ್ಲಿ. ಸೊ ಯು ಕೆನಾಟ್ ಸ್ಕಿಪ್ ದಿಸ್ ಚಾಪ್ಟರ್. ಗಾಟ್ ಇಟ್? ಅಬ್ಸರ್ವ್ ದ ಕ್ವಶನ್. ಇಫ್ step x whole square minus 5 step x plus 6 is equal to 0, where step x denotes the greatest integer function, then x belongs to ಎಲ್ಲಿ ಬಿಲಾಂಗ್ ಆಗುತ್ತೆ ಅಂತ ಹೇಳಿದ್ದಾರೆ. ಹೌದಾ? ಇದು 0 ಆಗಬೇಕು ಅಂತ ಅಂದ್ರೆ ಅಬ್ಸರ್ವ್ ಮಾಡಿ, 0 ಆಗಬೇಕು ಅಂತ ಅಂದ್ರೆ ಇದೇನಾಗಿರ್ಬೇಕು ನಮಗೆ? ವ್ಯಾಲ್ಯೂ 3 2s -3 - 2. ದೆನ್ ಸ್ಟೆಪ್ x is equal to 3 and step x is equal to 2. ಹೌದು ತಾನೆ? ಸ್ಟೆಪ್ ಎಕ್ಸ್ ಇಸ್ ಈಕ್ವಲ್ ಟು, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡಿದ್ರೆ 3 ಒಂದು ಬರುತ್ತೆ ಆ್ಯಂಡ್ 2 ಬರುತ್ತೆ. 3 ಯಾವಾಗ ಬರುತ್ತೆ ಹೇಳಿ ನಮಗೆ? ವೆನ್ ಎಕ್ಸ್ ಬಿಲಾಂಗ್ಸ್ ಟು 3, ಕ್ಲೋಸ್ಡ್ ಇಂಟರ್ವಲ್ 3, 4 ಇಂಟರ್ವಲ್. ಹೌದು ತಾನೆ? ಈ ಇಂಟರ್ವಲ್ ಯಾವ ನಂಬರ್ ಅದು ತಗೊಳ್ರಿ, ಗ್ರೇಟೆಸ್ಟ್ ಇಂಟಿಜರ್ ಫಂಕ್ಷನ್ ಆನ್ಸರ್ ಏನಾಗುತ್ತೆ? 3. ಇದೇ ಥರ 2 ಯಾವಾಗ ಸಿಗುತ್ತೆ? ವೆನ್ ಎವರ್ ಎಕ್ಸ್ ಬಿಲಾಂಗ್ಸ್ ಟು 2, 3, ಕ್ಲೋಸ್ಡ್ 2. ರೈಟ್. ಸೊ ಇದನ್ನ ನಾವು ಕಂಬೈನ್ ಮಾಡಿ ಬರೆದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, 2 ಇಂದ ಸ್ಟಾರ್ಟ್ ಆಗಿ 3 ವರೆಗೂ ಹೋಗುತ್ತೆ. ಇಲ್ಲಿ 3 ಇನ್ಕ್ಲೂಡೆಡ್ ಇದೆ, ಇಲ್ಲಿ ಎಕ್ಸ್ಕ್ಲೂಡೆಡ್ ಇದೆ. ಅಂದ್ರೆ ಕಂಬೈನ್ ಮಾಡಿದಾಗ ರಿಸಲ್ಟ್ ಇನ್ಕ್ಲೂಡೆಡ್. 4 is not excluded. Therefore x belongs to 2, 4. Got it? ಅರ್ಥ ಆಯ್ತಲ್ಲ? ಸೊ ವೇರ್ ಇಸ್ ಇಟ್? ಆಪ್ಷನ್ ಬಿ is the right answer. Got it? Okay, coming to next question.
ಏನಿದೆ ಇದು ಎಫ್ ಕೊಟ್ಟಿದ್ದಾರೆ ಎಫ್ ಆಫ್ ಎಕ್ಸ್. ಓಕೆ, ಇದನ್ನು ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡೇ ಹೇಳ್ಬೋದು. ಏನ್ ಹೇಳಿದ್ದಾರೆ, ಒಂದು ಫಂಕ್ಷನ್ ಡಿಫೈನ್ ಆಗಿದೆ x² + 1 ಪ್ರೀ ಇಮೇಜ್ ಆಫ್ 17 ಮತ್ತೆ -3 ಏನಾಗುತ್ತೆ ಅಂತ ಕೇಳಿದ್ದಾರೆ. 17 ನಾನು ಇಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನನಗೆ 17 ಸಿಗುತ್ತೆ, 4 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸಿಗುತ್ತೆ, ಡೈರೆಕ್ಟ್ ಆಗಿ ಕಾಣಿಸ್ತಿದೆ ತಾನೆ. 4² 16, 16 + 1 17, -4 ಸಬ್ಸ್ಟಿಟ್ಯೂಟ್ ಮಾಡಿದ್ರು ಬರುತ್ತೆ, ಏನ್ ತೊಂದರೆ ಇಲ್ಲ. ಬಟ್ ಅಬ್ಸರ್ವ್, -3 ಯಾವಾಗ ಬರುತ್ತೆ, ಇಲ್ಲಿ ಏನ್ ಸಬ್ಸ್ಟಿಟ್ಯೂಟ್ ಮಾಡಿದ್ರು -3 ಬರಕ್ ಚಾನ್ಸೇ ಇಲ್ಲ. ಯಾಕೆ, ಸ್ಕ್ವೇರ್ ಆಫ್ ಎನಿ ನಂಬರ್ ಇಸ್ ಪಾಸಿಟಿವ್, ಪಾಸಿಟಿವ್ +1 ಅಂದ್ರೆ ಪಾಸಿಟಿವ್ ಇರುತ್ತೆ. ದೇರ್ಫೋರ್ ನೆಗೆಟಿವ್ ನಂಬರ್ ಅಂತೂ ಬರಕ್ ಸಾಧ್ಯನೇ ಇಲ್ಲ. ಅಂದಮೇಲೆ ಇದ್ರದ್ದು ಪ್ರೀ ಇಮೇಜ್ ಎಕ್ಸಿಸ್ಟ್ ಆಗಲ್ಲ ಅಂತಂದ್ರೆ ನಾವೇನು ಹೇಳ್ತೀವಿ, ಎಂಟಿ ಸೆಟ್. ಅಂಡ್ ರೆಸ್ಪೆಕ್ಟಿವ್ಲಿ ಅಂತ ಕೊಟ್ಟಿರೋದ್ರಿಂದ ಫಸ್ಟ್ 17 ಬಗ್ಗೆ ಮಾತಾಡಿದಾಗ 4, -4, ದೆನ್ -3 ಬಗ್ಗೆ ಮಾತಾಡಿದ್ರೆ ಎಂಟಿ ಸೆಟ್. ನೀವು ಆಪ್ಷನ್ ಎ ಯಾಕೆ ಬರ್ತಿಲ್ಲ ಅಂತಂದ್ರೆ ಇಲ್ಲಿ ರೆಸ್ಪೆಕ್ಟಿವ್ಲಿ ವರ್ಡ್ ಕೊಟ್ಟಿದ್ದಕ್ಕೆ ಆಪ್ಷನ್ ಎ ತಗೊಂತಿಲ್ಲ ನಾವು. Therefore, option C is the right answer. Okay. Coming to next question. Which one of the following observation is correct for the features of log function to any base 1? Base b greater than 1. So, ಇದರಲ್ಲಿ ನಿಮಗೆ ಕ್ವಶನ್ ಗೊತ್ತಿಲ್ಲ ಅಂದ್ರೂ ಸ್ವಲ್ಪ ರಿಲೇಟ್ ಮಾಡಿ ನೀಟಾಗಿ ಮಾಡಬಹುದು ನೋಡಿ. Domain is R, the set of real numbers. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಅಂತ ಕೇಳಿದ್ದಾರೆ. ಡೊಮೈನ್ ರಿಯಲ್ ನಂಬರ್ಸ್ ಆಗಕ್ಕೆ ಸಾಧ್ಯ ಇದೆ ಇಲ್ಲ ತಾನೆ. ಲಾಗ್ ಅಂದ್ರೆ ಏನು, ಯಾವತ್ತೇ ಆಗಲಿ ಪಾಸಿಟಿವ್ ವ್ಯಾಲ್ಯೂಸ್ ಅಷ್ಟೇ ತಗೊಳುತ್ತೆ. ರೇಂಜ್ ಆಫ್ ಲಾಗರಿಥಮ್ ಫಂಕ್ಷನ್ ಈಸ್ R ಪ್ಲಸ್ ದ ಸೆಟ್ ಆಫ್ ಆಲ್ ಪಾಸಿಟಿವ್ ರಿಯಲ್ ನಂಬರ್ಸ್. ಇಸ್ ಇಟ್ ಪಾಸಿಬಲ್? ಎಸ್, ಇಸ್ ಇಟ್ ಪಾಸಿಬಲ್? ಲಾಗ್ ವ್ಯಾಲ್ಯೂಸ್ ಬರೀ ಪಾಸಿಟಿವ್ ಬರುತ್ತಾ? 0 ಬರುತ್ತೆ ತಾನೆ. 0 ಬರೋ ಸಾಧ್ಯತೆ ಇದೆ. ಇಲ್ಲಿ ಅವ್ರು ಹೇಳಿರೋದು ಬರೀ ಪಾಸಿಟಿವ್, 0 ಹೇಳಿಲ್ಲ. ಸೊ ದಿಸ್ ಇಸ್ ನಾಟ್ ಪಾಸಿಬಲ್. ಆಪ್ಷನ್ ಡಿ, ದ ಗ್ರಾಫ್ ಆಫ್ ದಿ ಲಾಗರಿಥಮ್ ಇಸ್ ಡಿಕ್ರೀಸಿಂಗ್. ನಮಗೆ ಗ್ರಾಫ್ ಗೊತ್ತಿಲ್ಲ ಅಂದ್ರೆ ಬಿಟ್ಟಾಗ್ರಿ. ಬಟ್ ಇಲ್ಲಿ ಅಬ್ಸರ್ವ್ ಮಾಡಿ, ದ ಪಾಯಿಂಟ್ 1, 0 is always on the graph of the logarithm function. Is it true? Yes, is it true? Check it. Point 1, 0 ಅಂದ್ರೆ x ವ್ಯಾಲ್ಯೂ ಇನ್ಪುಟ್ ನಾನು ಏನಾಗ್ತಿದ್ದೀನಿ 1. log 1. What is log 1 is equal to 0. Yes or no? So input 1 ಹಾಕಿದಾಗ ಔಟ್ಪುಟ್ 0 ಅಂತ. Therefore 1, 0 is always on the graph. Yes, true. ಹಾಗಾಗಿ ಆಪ್ಷನ್ ಸಿ ಬಂದ್ಬಿಟ್ಟು ನಮಗೇನಾಗುತ್ತೆ, ಕರೆಕ್ಟ್ ಆಗುತ್ತೆ. ಕಮಿಂಗ್ ಟು ಕ್ವಶನ್ ನಂಬರ್ 5. ದಿಸ್ ಇಸ್ ಆಲ್ಸೋ ವೆರಿ ಈಸಿ ಕ್ವಶನ್, ಜಸ್ಟ್ ಲೈಕ್ ಬೋರ್ಡ್ ಲೆವೆಲ್ ಕ್ವಶನ್ ತರಾನೇ ಇದೆ. ಏನ್ ಮಾಡ್ಬೇಕಿದ್ರಾಗೆ ಅಂತ ಅಂದ್ರೆ ಅಬ್ಸರ್ವ್ ಮಾಡಿ, ಗಾಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಫಾಗ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಎವ್ರಿ ಟೈಮ್ ಏನ್ ಮಾಡೋರು, ಎಫ್ ಆಫ್ ಎಕ್ಸ್ ಕೊಟ್ಟು ಜಿ ಆಫ್ ಎಕ್ಸ್ ಕೊಡೋರು. ನಾವೇನ್ ಮಾಡ್ತಿದ್ವಿ, ಗಾಫ್ ಫಾಗು ಕಂಡು ಹಿಡಿತಿದ್ವಿ. ಈಗ ಏನ್ ಮಾಡಿದಾರೆ ಅವರು, ಅವರೇ ಫಾಗು ಗಾಫ್ ಕೊಟ್ಟಿದ್ದಾರೆ, ನಾವು ಎಫ್ ಮತ್ತೆ ಜಿ ಕಂಡುಹಿಡಿಬೇಕು. ಕರೆಕ್ಟಾಗಿ ಅಬ್ಸರ್ವ್ ಮಾಡಿ, ಫಸ್ಟ್ ಒಂತಂತೂ ಬರೋದೇ ಇಲ್ಲ. ಯಾಕೆ, ಇಲ್ಲಿ ಸ್ಕ್ವೇರ್ ರೂಟ್ ಇದಾವೆ, ಸ್ಕ್ವೇರ್ ಇದಾವೆ, ಇಲ್ಲಿ ಸ್ಕ್ವೇರ್ ರೂಟ್ ಎಲ್ಲೂ ಇಲ್ಲ, ಬಿಟ್ಟಾಕ್ರಿ, ಬೇಡ ನಮಗೆ. ನೆಕ್ಸ್ಟ್ ಆಪ್ಷನ್ ಬಿ, ಇದನ್ನ ನೀವು ಫಾಗ್ ಕಂಡುಹಿಡಿರಿ. ಆಪ್ಷನ್ ಸಿ ಫಾಗ್ ಕಂಡುಹಿಡಿರಿ. ಆಪ್ಷನ್ ಡಿ ಫಾಗ್ ಕಂಡುಹಿಡಿರಿ. ಎಫ್ ಸರ್ಕಲ್ ಜಿ ಆಫ್ ಎಕ್ಸ್ ಕಂಡುಹಿಡಿದಾಗ ಯಾವುದಕ್ಕೆ ನಿಮಗೆ ಪರ್ಟಿಕ್ಯುಲರ್ ಆಗಿ ಈ ಆನ್ಸರ್ ಬರ್ತಿದ್ಯೋ ದಟ್ ವಿಲ್ ಬಿ ಯೋರ್ ರೈಟ್ ಆನ್ಸರ್. Okay, you can try this one by yourself. It is also very easy. I can directly tell it sin square x root x. ಕರೆಕ್ಟ್ ಅಂದ್ರೆ ಯಾಕೆ, ಎಫ್ ಆಫ್ ಜಿ ಆಫ್ ಎಕ್ಸ್, ಜಿ ಆಫ್ ಎಕ್ಸ್ ಒಳಗಡೆ ಎಫ್ ಆಫ್ ಎಕ್ಸ್ ನ ಹಾಕ್ಬೇಕು ನಾನು, ಹೌದಲ್ವಾ? ಸೊ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಎಫ್ ಆಫ್ ಎಕ್ಸ್ ಮಸ್ಟ್ ಬಿ ಸ್ಕ್ವೇರ್. ಹೌದಾ, ಸ್ಕ್ವೇರ್ ಇರಬೇಕು ಎಫ್ ಆಫ್ ಎಕ್ಸ್ ಅನ್ನೋದು ನನಗೆ ಗೊತ್ತಾಯ್ತು. ಅಲ್ಲಿಗೆ ಸ್ಕ್ವೇರ್ ಇರಬೇಕು ಅಂದ್ರೆ ಇದಂತೂ ಆಲ್ರೆಡಿ ಡಿಲೀಟೆಡ್ ಅಂದಮೇಲೆ ಇದೇ ತಾನೇ ಉಳಿಯೋದು. ನಾನು ಆ ಬೇಸ್ ಮೇಲೆ ಹೇಳಿದೆ. ಬಟ್ ಫಾರ್ ಯು ಇಟ್ ಈಸ್ ಬೆಟರ್ ಯು ಜಸ್ಟ್ ಫೈಂಡ್ ಫಾಗ್. ಡೋಂಟ್ ವೇಸ್ಟ್ ಯುವರ್ ಟೈಮ್ ಇನ್ ಫೈಂಡಿಂಗ್ ಗಾಫ್ ಅಂಡ್ ಅಲ್ಲಿ ಕೂತ್ಕೊಂಡು ಎರಡೂ ಫೈಂಡ್ ಮಾಡೋದೇನು ಬೇಡ, ಯಾವ್ದಾದ್ರು ಒಂದು ಫೈಂಡ್ ಮಾಡ್ರಿ. ಸೇಮ್ ಬರ್ತಿದ್ದೆ ಅಂತ ಅಂದ್ರೆ ಅವಾಗ ಗಾಫಿಗೆ ಹೋಗ್ರಂತೆ. ಬಟ್ ಮೋಸ್ಟ್ ಪ್ರಾಬಬಲಿ ಒಂದಕ್ಕೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಲೆಟ್ ಎ ಈಸ್ ಈಕ್ವಲ್ ಟು 2, 3, up to 18. Let R be the relation defined on this one. Ordered pairs ಹೇಳಿದ್ದಾರೆ. A, B related to C, D if and only if AD is equal to BC. Okay, A, B ಮತ್ತೆ C, D ರಿಲೇಟ್ ಆಗಬೇಕು ಅಂದ್ರೆ AD is equal to BC ಆಗಿರಬೇಕು ಅಂತ ಹೇಳಿದ್ದಾರೆ. ನಂಬರ್ ಆಫ್ ಆರ್ಡರ್ಡ್ ಪೇರ್ಸ್ ಈಕ್ವಿವೆಲೆನ್ಸ್ ಕ್ಲಾಸ್ ಆಫ್ 3, 2. ಈಕ್ವಿವೆಲೆನ್ಸ್ ಕ್ಲಾಸ್ ಅಂದ್ರೆ ಏನು, ಯಾವುದೋ ಒಂದು ಎಲಿಮೆಂಟಿಗೆ ರಿಲೇಟೆಡ್ ಆಗಿ ಇರುವಂತಹ ಬೇರೆ ಎಲ್ಲ ಎಲಿಮೆಂಟ್ಸ್ ನಾನು ಬರಿಬೇಕು. 3, 2ಗೆ ರಿಲೇಟೆಡ್ ಆಗಿ ಇರುವಂತಹ ಎಲಿಮೆಂಟ್ಸ್ ಯಾವ್ದಾಗುತ್ತೆ, ದಟ್ ಸಿಂಪ್ಲಿ ಮೀನ್ಸ್ 3, 2 ಈಸ್ ರಿಲೇಟೆಡ್ ಟು ಸಮ್ ಎಲಿಮೆಂಟ್ ದಟ್ ಈಸ್ x, y ಅಂತ ಅನ್ಕೊಳ್ಳೋಣ. ರಿಲೇಟ್ ಆಗಿದೆ ಅಂದ್ರೆ ಈ ರಿಲೇಷನ್ ಪ್ರಕಾರ ನಾವೇನ್ ಬರಿಬಹುದು, ಎ ಡಿ ಮೀನ್ಸ್ 3y ಈಸ್ ಈಕ್ವಲ್ ಟು 2x. ದಟ್ ಮೀನ್ಸ್ ವಾಟ್, ನಾನು ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗ್ತೀನೋ ವೈ ವ್ಯಾಲ್ಯೂ 3 ಟೈಮ್ಸ್ ವೈ ವ್ಯಾಲ್ಯೂ 2 ಟೈಮ್ಸ್ ಬರ್ಬೇಕು ನನಗಿಲ್ಲಿ. ಓಕೆ, ಸೊ ಯಾವ್ದು ಸ್ಯಾಟಿಸ್ಫೈ ಮಾಡುತ್ತೆ, ಫಸ್ಟ್ 3, 2 ಆಗುತ್ತೆ. ನೆಕ್ಸ್ಟ್ 3 ಟೈಮ್ಸ್ ಇರಬೇಕು, 2 ಟೈಮ್ಸ್ ಇರಬೇಕು ಅಂದ್ರೆ 6, 4, 9, 6 ಆಗುತ್ತೆ. 12, 8 ಆಗುತ್ತೆ. ಪಾಸಿಬಲ್ 4 ಹಾಕಿದ್ರೆ, 5 ಹಾಕಿದ್ರೆ 15, 5 to 10, 6 ಹಾಕಿದ್ರೆ 16,
6 ಹಾಕಿದರೆ 6 3 18, 6 2 12, 6 ಆದ್ಮೇಲೆ 7 ಹಾಕಿದರೆ ಏನಾಗುತ್ತೆ, 7 3 21, 7 2 14, 14 ಓಕೆ, ಬಟ್ 21 ನಮಗೆ ಎಲಿಮೆಂಟ್ ಸೆಟ್ ಅಲ್ಲೇ ಇಲ್ಲ. ಹಾಗಾಗಿ ಎಷ್ಟು ಪೇರ್ಸ್ ಅದು, 1 2 3 4 5 6. therefore ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಕಮಿಂಗ್ ಟು ಕ್ವಶನ್ ನಂಬರ್ 7, ವಿಚ್ ಇಸ್ ದ ಲಾಸ್ಟ್ ಕ್ವಶನ್ ಆಫ್ 2024 ಅಂಡ್ ಆಲ್ಸೋ ಆಫ್ ದಿಸ್ ಕ್ಲಾಸ್. ಏನ್ ಕೊಟ್ಟಿದ್ದಾರೆ ನೋಡಿ, ಫಂಕ್ಷನ್ ಕೊಟ್ಟಿದ್ದಾರೆ tan of x. tan ಇನ್ವರ್ಸ್ ಏನಾಗುತ್ತೆ, ಡೈರೆಕ್ಟ್ ಆಗಿ ಹೇಳ್ಬೋದು. f ಇನ್ವರ್ಸ್ ಆಫ್ 1 ಯಾವ್ದಕ್ಕೆ ಬರುತ್ತೆ, ಕೆಲವರು ಡೈರೆಕ್ಟ್ ಆಗಿ ಹೇಳ್ಬೋದು ಅಂದ ತಕ್ಷಣ π/4 ಹಾಕ್ತಾರೆ. π/4 ಅಲ್ಲ, π/4 ಪ್ಲಸ್ ಏನಾದ್ರೂ ಇರಲಿ, ನಮಗೆ ಅಗೇನ್ ಅದು ಸರ್ಕಲ್ ತಿರುಗ್ಬಿಟ್ಟು ಮತ್ತೆ ಟ್ಯಾನೇ ಬರುತ್ತೆ ತಾನೆ. ಸೊ therefore ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಅದನ್ನ ಬೋರ್ಡ್ ಲೆವೆಲ್ ಮಾಡ್ತೀರಾ ಅಂದ್ರೆ ಹೆಂಗ್ ಮಾಡ್ತೀರಾ, f of x is equal to y ಅಂತ ತಗೊಂತೀರಾ, tan ಇನ್ವರ್ಸ್ y is equal to x ತಗೊಂತೀರಾ, ಮತ್ತೆ f ಇನ್ವರ್ಸ್ y ಬರೀತೀರಾ, ಆ y ಜಾಗದಾಗ 1 ಬರೀತೀರಾ, f ಇನ್ವರ್ಸ್ 1 is equal to tan ಇನ್ವರ್ಸ್ 1, ಅದೇನಾಗುತ್ತೆ ವ್ಯಾಲ್ಯೂ, ಆಪ್ಷನ್ ಬಿ ಬರುತ್ತೆ. ಅರ್ಥ ಆಯ್ತಲ್ಲ. ಸೊ ದೀಸ್ ವರ್ ಆಲ್ ದ ಕ್ವೆಶನ್ಸ್ ದಟ್ ಹ್ಯಾಡ್ ಅಪಿಯರ್ಡ್ ಫಾರ್ ದ ಪಾಸ್ಟ್ 7 years, ಓಕೆ, ಇನ್ ಯುವರ್ KCET ಎಕ್ಸಾಮ್ ಫ್ರಮ್ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಚಾಪ್ಟರ್. ಅರ್ಥ ಆಯ್ತಲ್ಲ. ಸೊ ಜಸ್ಟ್ ಆಸ್ ಐ ಆಲ್ವೇಸ್ ಟೆಲ್ ಯು, ಇನ್ ಕೇಸ್ ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅಂದ್ರೆ ದಯವಿಟ್ಟು ಇದನ್ನ ಬೇರೆಯವರಿಗೆ ಶೇರ್ ಮಾಡಿ, ಮ್ಯಾಕ್ಸ್ ಟು ಮ್ಯಾಕ್ಸ್ ಹೆಲ್ಪ್ ಆಗಲಿ ಎಲ್ಲರಿಗೂ. ಓಕೆ, ಅಂಡ್ ಸೊ ದಟ್ ಎವ್ರಿ ಒನ್ ಆಫ್ ಯು ಮಸ್ಟ್ ಡೂ ವೆರಿ ವೆಲ್ ಇನ್ ದ ಕಮಿಂಗ್ KCET ಎಕ್ಸಾಮ್ 2025. ರೈಟ್. ಸೊ ನಾನು 2018 ಇಂದ 2024 ಸಾಲ್ವ್ ಮಾಡಿಸಿದ್ದೀನಿ. ಯಾಕಂದ್ರೆ ಸದ್ಯಕ್ಕೆ ಇರೋ ಲಿಮಿಟೆಡ್ ಟೈಮಲ್ಲಿ 7 years ಇಂದ ಸಾಲ್ವ್ ಮಾಡಿದ್ರೆ ಸಾಕಿದೆ. ಬಿಕಾಸ್ ಫಾರ್ ಅಸ್ ವಿ ಹ್ಯಾವ್ 1 ಸಬ್ಜೆಕ್ಟ್, ಫಾರ್ ಯು ಹ್ಯಾವ್ 4 ಸಬ್ಜೆಕ್ಟ್ಸ್ PCMB. ಓಕೆ, 4 ಸಬ್ಜೆಕ್ಟ್ಸು ಕವರ್ ಮಾಡಬೇಕು ಅಂತ ಇರೋರಿಗೆ ಕಷ್ಟ ಆಗ್ಬಿಡುತ್ತೆ. ರೈಟ್. ಸೊ ದಟ್ಸ್ ಇಟ್. ಅಂಡ್ one more thing, you can let me know your opinions in the comment section, okay, because that will make me understand whether the video was helpful for you or not. Right. Okay, so that's all for today. Thank you so much. God bless you.